ಇವತ್ತು ನಾವು ಆನಂದ್ ಆಡಿಯೋ ಸ್ಟುಡಿಯೋದಲ್ಲಿ ಇದೀವಿ ನಿಮ್ಮೆಲ್ಲರ ಜೊತೆ ನಮ್ ಜೈ ಟೀಮ್ ಬಗ್ಗೆ ಮಾತಾಡೋದಕ್ಕೆ. ಆನಂದ್ ಆಡಿಯೋ ಸಂಸ್ಥೆಯ ಹೊಸ ನಿರೂಪಕಿ. ನನ್ನ ಮೇನ್ ಸ್ಟ್ರೆಂತ್ ಏನು ಅಂತಂದ್ರೆ ನನ್ನ ಟೀಮ್. ಬಿಕಾಸ್ ಕೆಲವರು ಗೊತ್ತಿರಲ್ಲ, ಬಟ್ ತುಳುನಲ್ಲಿ ನನ್ನ ಥರ್ಡ್ ಡೈರೆಕ್ಷನ್ ಇದೆ. ಪ್ಯಾಷನ್ ಇದ್ದು ಹಾರ್ಡ್ ವರ್ಕಿಂಗ್ ಇದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಯು ಅ ಲಾಂಗ್ ವೇ. ಸೊ ಮಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ನಾನು ಫ್ಲೈಟ್ ಅಲ್ಲಿ ಬರ್ದಿರೋದು ಅದು. ಸೊ ಅದೆಲ್ಲ ಲೈನ್ಸ್ ಫ್ಲೈಟ್ ಅಲ್ಲಿ ಬರ್ದಿರೋದು. ಬರ್ತೀವಿ ಅಕ್ಕ, ಬರ್ಬೇಕು ನಿಮ್ ಸಿನಿಮಾ ನೋಡಕ್. ಫ್ಯಾನ್ಸ್ ಅಕ್ಕ ಅಂದ್ರ ಅದ್ಭುತ ಫ್ಯಾನ್ಸ್ ಗಳು. ಅದಿತಿ ಶೆಟ್ಟಿ ಅವರ ಫ್ಯಾನ್ಸ್ ಗಳೆಲ್ಲ ಹಾರ ತಗೊಂಡ್ಬರ್ಬೇಕು, ಪಟಾಕಿ ಅದೆಲ್ಲ ದಯವಿಟ್ಟು ನಮ್ದು ಉಳಿಯುತ್ತೆ. ಅಂದ್ರೆ ಕನ್ನಡನು ತುಂಬಾ ಸಕ್ಕತ್ತಾಗಿದೆ. ತುಳುನಲ್ಲಿ ಕೆಲವು ಕಡೆ ಆ ಒಂದು ಫೀಲು ತುಂಬಾ ಮಜಾ ಕೊಡುತ್ತೆ. ಒಂದು ರೈಟ್ ಟೈಮ್ಗೆ ರೈಟ್ ಪರ್ಸನ್ ಸಿಗ್ತಾರೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅದು ಒಂದೇ ಪ್ರಾಬ್ಲಮ್ ಆಗ್ತಿತ್ತು, ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋದು. ಆ ತರ ಸೀನ್ಸ್ ಅಂಡ್ ಪರ್ಸನಲಿ ಇಷ್ಟ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಇಡೀ ಜೈ ಟೀಮ್ ಇಲ್ಲಿ ಸೇರಿದೀವಿ ಇವತ್ತು. ಅಂಡ್ ಜೈ ಸಿನಿಮಾದ ಲವ್ ಯು ಸಾಂಗ್ ಅಕ್ಟೋಬರ್ 14ಗೆ ರಿಲೀಸ್ ಆಯಿತು ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಸೊ ಇವತ್ತು ನಾವು ಆನಂದ್ ಆಡಿಯೋ ಸ್ಟುಡಿಯೋದಲ್ಲಿದ್ದೀವಿ ನಿಮ್ಮೆಲ್ಲರ ಜೊತೆ ನಮ್ಮ ಜೈ ಟೀಮ್ ಬಗ್ಗೆ ಮಾತಾಡೋದಕ್ಕೆ. ಆ್ಯಂಡ್ ಇಲ್ಲಿ ನನ್ನ ರೈಟ್ ಸೈಡಲ್ಲಿ ನಿಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರು ಹಾಗೂ ನಟ ರೂಪೇಶ್ ಶೆಟ್ಟಿ ಅವರಿದ್ದಾರೆ. ಆಮೇಲೆ ಈ ಕಡೆ ರಜತ್ ಅವರಿದ್ದಾರೆ, ನಮ್ಮ ಟ್ರೆಂಡಿಂಗ್ ಸಿಂಗರ್ ಅಂತಾನೆ ವಿತ್ ಅ ಬ್ಯೂಟಿಫುಲ್ ವಾಯ್ಸ್. ಆ್ಯಂಡ್ ನಾನು ಇಲ್ಲಿದ್ದೀನಿ, ನಿಮ್ಮ ಕಡೆ ಒಂದು ಎಕ್ಸ್ಟ್ರಾ ಚೇರ್ ಇದೆ ಆ್ಯಂಡ್ ಈ ಕಡೆ 2 ಲೈಟ್ ಇದೆ, 2 ಕ್ಯಾಮ್ರಾ ಇದೆ. ಆನಂದ್ ಆಡಿಯೋ ಸಂಸ್ಥೆಯ ಹೊಸ ನಿರೂಪಕಿ ಶೆಟ್ಟಿ ಅವರಿಗೆ ಸ್ವಾಗತ. ನಮ್ಮ ಇಡೀ ಫುಲ್ ಟೀಮ್ ಅಂದ್ರು, ನೋಡಿದ್ರೆ ಒಂದು 3 ಜನ ನಡಿ ಸಿನಿಮಾದಲ್ಲಿ ಅಂತ ತುಂಬಾ ಜನ ಕ್ಯಾಮ್ರಾ ಚಿಕ್ತಿದೆ, ಅದಕ್ಕೆ ಬರಕ್ಕಾಗಿಲ್ಲ ಅವ್ರಿಗೆ. ಹೌದು, ಸೊ 3 ಚೇರ್ ಇತ್ತು ಅದಕ್ಕೆ. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಅದ್ವಿತಿ ಶೆಟ್ಟಿ. ಸೊ ನಮ್ಮ ಜೈ ಸಿನಿಮಾ, ಖುಷಿ ಆಗುತ್ತೆ ಹೇಳ್ಕೊಡೋದಕ್ಕೆ ನಮ್ಮ ಜೈ ಸಿನಿಮಾ ಅಂತ. ಸೊ ಇವಾಗ ನಮ್ಮ ಹತ್ರ ಇಷ್ಟು ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾವು ಕೂತಿದೀವಿ. ಸೊ ಫಾರ್ ಅ ಚೇಂಜ್ ನಾವೇ ಆಂಕರಿಂಗ್ ಮಾಡೋಣ ಅಂತ. ನಿಮ್ಗೆ ಅಭ್ಯಾಸ ಇದೆ. ಸೆಟ್ ಅಲ್ಲಿ ಕೇಳೋದಕ್ಕೆ ಆಗದಿರೋಂತ, ಬೈಯೋದಕ್ಕೆ ಆಗದಿರೋಂತ ವಿಚಾರಗಳನ್ನ ಈ ಇಂಡೈರೆಕ್ಟ್ ಆಗಿ ಕೇಳಬಹುದು. ಸೊ ಆ ಎಲ್ಲ ಫ್ರೀಡಮ್ ನಿಮ್ಗಿದೆ ಇವತ್ತು. ಇಲ್ಲಿಂದ ಶುರು ಮಾಡೋಣ ಇವಾಗ. ಸೊ ಐ ಥಿಂಕ್ ಫಸ್ಟ್ ನಾನೇ ಕೇಳ್ತೀನಿ, ಬಿಕಾಸ್ ನನಗೂ ಈ ಕ್ಯೂರಿಯಾಸಿಟಿ ಆಕ್ಚುಲಿ ಇತ್ತು. ಜೈ ಅಂತ ಟೈಟಲ್ ಇಡೋದಕ್ಕೆ ಏನ್ ಕಾರಣ, ಅದು ಥಾಟ್ ನಿಮ್ಗೆ ಹೇಗ್ ಬಂತು ಅಥವಾ ಏನ್ ಕಾರಣ ಅಂತ? ಜೈ ಅಂದ್ರೆ ಈ ಸ್ಕ್ರಿಪ್ಟ್ ಇದು ಆಕ್ಚುಲಿ ಒಂದು ಪೊಲಿಟಿಕಲ್ ಡ್ರಾಮಾ. ಸೊ ಪಾಲಿಟಿಕ್ಸ್ ಗೆ ಕನೆಕ್ಟ್ ಆಗಿರುವಂತ ವಿಚಾರಗಳೇ ಇಲ್ಲಿರುವಂತದ್ದು ಅಂಡ್ ರಾಜಕೀಯದ ಸುತ್ತ ನಡೆಯುವಂತ ಒಂದು ಕಥೆ ಇದು. ತುಂಬಾ ಟೈಟಲ್ ನಾವು ಇಟ್ಕೊಂಡಿದ್ವಿ. ಅಂದ್ರೆ ಜೈ ಜೊತೆಗೆ ಇನ್ನಷ್ಟು ಆಡ್ ಅಪ್ ಆಗಿರುವಂತ ಟೈಟಲ್ ಗಳಿತ್ತು. ಸೊ ಇನ್ ಬೇರೆ ಇನ್ನೊಂದು ಯಾವ್ದು ಇತ್ತು, ಏನಪ್ಪ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು, ಏನೋ ಒಂದು ತುಂಬಾ ಹೆವಿ ಮೀನಿಂಗ್ ಬರುವಂತ ಒಂದು ಟೈಟ್ಲ್ ಇತ್ತು. ಅದಂದ್ರೆ ಅಯ್ಯೋ ದೇವ್ರೆ ಬೇಡ ಹೇಳೋಣ ಅನ್ಕೋತಾರೆ ಅಂತ. ಸೊ ಸಿಂಪಲ್ ಆಗಿ ನನಗೆ ಥಾಟ್ ಬಂತು, ಜೈ ಅಂತ ಇಡ್ಬೋದಲ್ವಾ ಅಂತ. ಅದ್ರ ಜೈ ಜೊತೆಗೆ ಇನ್ನೊಂದೆಲ್ಲ ಬೇರೆ ಎಲ್ಲ ಕಟ್ ಮಾಡಿ ಜಸ್ಟ್ ಜೈ ಇಡ್ಬೋದು. ಅದು ಇನಿಷಿಯಲ್ ಥಾಟ್ ಏನಕ್ಕೆ ಬಂತು ಅಂತಂದ್ರೆ, ನೀವು ಪಾಲಿಟಿಕ್ಸ್ ಅಂತ ಬಂದಾಗ ಅಥವಾ ಒಂದು ಸಮಾವೇಶ ಅಂತ ಬಂದಾಗ, ಒಂದು ರ್ಯಾಲಿ ಅಂತ ಬಂದಾಗ, ಜೈ ಅನ್ನೋ ವರ್ಡ್ ಇಲ್ಲದೆ ಒಂದು ಪಾಲಿಟಿಕಲ್ ಗ್ಯಾದರಿಂಗ್ ಕಂಪ್ಲೀಟ್ ಆಗಲ್ಲ. ನೀವ್ ಏನೇ ಅಂದ್ರು ಅಲ್ಲೊಂದು ಜೈ ಅಂತ ಅಂತಾರೆ. ಸೊ ಒಬ್ರು ನಾಯಕ ಇದ್ರೆ ಅವ್ರ ಹೆಸರು ಹೇಳ್ಬಿಟ್ಟು ಅಣ್ಣರಿಗೆ ಜೈ ಅಂತ ಅಂತಾರೆ. ಸೊ ನಮ್ ದೇಶ ಅಂತ ಬಂದಾಗ ಭಾರತ್ ಮಾತಾಗಿ ಜೈ ಅಂತ ಅಂತಾರೆ. ಕರ್ನಾಟಕ ಅಂತ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ಜೈ ಅಂತಾರೆ, ತುಳುನಾಡಿಗೆ ಜೈ ಅಂತಾರೆ. ಸೊ ಜೈ ಅನ್ನೋದು ಎಲ್ರು ಯೂಸ್ ಮಾಡುವಂತ ಈಸಿಯೆಸ್ಟ್ ಶಬ್ದ ಅದು. ಸೊ ರಾಜಕೀಯ ಅಂತ ಬಂದಾಗ ಅದು ಕರೆಕ್ಟೆಡ್ ಶಬ್ದ. ಸೊ ಇದು ತಲೆಗೆ ಬಂದಾಗ ಅದು ನಮ್ದು ಯಾವಾಗ್ಲೂ ಹೆಂಗ್ ಪ್ರಾಸೆಸ್ ಇರುತ್ತೆ ಅಂತಂದ್ರೆ, ಒಂದು ಟೈಟಲ್ ಫಿಕ್ಸ್ ಆದ್ರೆ ಅದನ್ನ ಪಕ್ಕಕ್ಕಿಟ್ಟು ವಿ ಸರ್ಚ್. ಸೊ ಇನ್ನೂ ನಾವು ಹುಡುಕ್ತಿವಿ ಬೇರೆ ಏನೇನೆಲ್ಲ ಆಗ್ಬೋದು. ನಮ್ಮ ಟೀಮ್ ಹೇಳ್ತೀವಿ ನೀನೊಂದು 10 ಹುಡುಕು ಅಂತ. ಅದಾದ್ಮೇಲೆ ಎಷ್ಟೇ ಹುಡುಕಿದ್ರು ಜೈ ಇದಕ್ಕಿಂತ ಚೆನ್ನಾಗಿದೆ ಅಂತಾನೆ ಬರ್ತಾ ಇತ್ತು. ಸೊ ನಾವ್ ಅನ್ಕೊಂಡ್ವಿ ಜೈ ಓಕೆ. ಸೊ ಅದಾದ್ಮೇಲೆ ತುಂಬಾ ಜನ ಹೇಳಿದ್ರಲ್ಲ ಜೈ ಸಿಂಪಲ್ ಆಗ್ಬಿಡುತ್ತೆ, ಸೊ ಅದಕ್ಕೆ ಏನೋ ಬೇಕು ಜೈ ಅಂತ ಇನ್ನೂ ಕಂಟಿನ್ಯೂ ಆಗ್ಬೇಕು ಅಂತ. ನಾನು ಹೇಳ್ದಿಲ್ಲ ಜೈ ಚೆನ್ನಾಗಿದೆ ಅಂತ, ಈಸಿ ಇದೆ ಅಂತ. ಬಟ್ ಈಗ ಅವರೇ ಹೇಳ್ತಿದ್ದಾರೆ ಜೈ ಸಖತ್ತಾಗಿ ಆಪ್ಟ್ ಆಗ್ತಾ ಇದೆ ಇವಾಗ ಎಲ್ಲದಕ್ಕೂ ಅಂತ. ಇವಾಗ ನಮ್ಗೆ ಈಸಿ ನೋಡಿ, ಮೋದಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಜೈ ಅಂದಿರ್ತಾರೆ, ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ಎಲ್ಲೋ ಒಂದ್ ಕಡೆ ಜೈ ಅಂದಿರ್ತಾರೆ.
ಅದೆಲ್ಲ ನಮ್ದೇ ಅಂತ ಹೇಳ್ಬೋದು, ನಮ್ಗೆ ಹೇಳ್ಬೋದು ಅಂತ. ಆಕ್ಚುಲಿ ಇದು ಐ ಮೀನ್ ನೆನ್ಪಿಟ್ಕೊಳ್ಳೋದಕ್ಕೂ ಜನರಿಗೆ ಆಕ್ಚುಲಿ ತುಂಬಾ ಈಸಿ ಆಗ್ತಿದೆ. ಬಿಕಾಸ್ ನನ್ಗೆ ಏರ್ಪೋರ್ಟ್ ಎಲ್ಲ ಹೋದಾಗ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಜೈ ಸಿನಿಮಾ ಸುನಿಲ್ ಶೆಟ್ಟಿ ಸರ್ ಮಾಡೋದು ಜೈ ಅಲ್ವಾ ಅಂತ. ಸೊ ಐ ಥಿಂಕ್ ಕರೆಕ್ಟ್ ಆಗಿರೋ ಹೆಸರೇ ಇಟ್ಟಿದ್ದೀರಾ ನೀವು. ಐ ಮೀನ್ ಐ ಥಿಂಕ್ ಐ ಅಗ್ರಿ ವಿತ್ ಹಿಮ್. ಪ್ರಮೋಷನ್ ಗೆ ಇನ್ನೊಂದು 100 ವರ್ಷನೂ ಮೂವಿ ಹೆಸರು ಇಲ್ಲಾಂದ್ರೆ ಕೆಲವೊಂದು ಲಾಸ್ಟ್ ಟೈಮ್ ಅಲ್ಲಿ ಒಂದ್ ಸಿನಿಮಾ ಬಂದಾಗ ಅದ್ರ ಹೆಸರು ಏನೇನೋ ಉಲ್ಟಾ ಪಾಲ್ಟ ಎಲ್ಲ ಹೇಳ್ತಿದ್ರು. ಅಂದ್ರೆ ಅದ್ ಕಷ್ಟ ಆಯ್ತು. ಅವ್ನು ಅನ್ಕೋತಾ ಇದ್ದೆ ಈಸಿ ಹೆಸರು ಇಡ್ಬೇಕು, ಎಲ್ಲ ಹೋದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬೇಕು ಅಂತ. ಸೊ ಜೈ ನೋಡಿ ತುಂಬಾ ಈಸಿ. ಸೊ ಜೈ ಅಲ್ವಾ ಸಿನಿಮಾ ಅಂತ ಕೇಳ್ತಾರೆ. ಸೊ ಅದು ಈಸಿ ಆಗಿರೋದಕ್ಕೆ ಅವ್ರಿಗೆ ತಲೆಯಲ್ಲಿ ಕೂರುತ್ತೆ ಅಂತ ಅನ್ಕೋತೀನಿ ನಾನು. ಮೊದಲ ಪ್ರಶ್ನೆ ಮುಗೀತಾ? ಅಂದ್ರೆ ಇವಾಗ ಯಾರು ಕೇಳುವ ಪ್ರಶ್ನೆ? ಎರಡನೇ ಪ್ರಶ್ನೆ 10,000 ರೂಪಾಯಿಗೆ. ಈಗ ಇಲ್ಲ, ನೀವೇ ಒಂದ್ ಪ್ರಶ್ನೆ ಅವ್ರಿಗೆ ಕೇಳಿ. ಅಲ್ಲ ಕೆಬಿಸಿ ತರ ಎರಡನೇ ಪ್ರಶ್ನೆ 10,000 ರೂಪಾಯಿಗೆ. ಅದಿದ್ರೆ ನನ್ಗೆ ಪ್ರಶ್ನೆ ಜಾಸ್ತಿ. ಅಲ್ಲ ಇವಾಗ ಒಂದ್ ಪ್ರಶ್ನೆ ಅವ್ರಿಗೆ ಕೇಳಿ. ಅವ್ರಿಗೆ ಇಲ್ಲ ಬಂತು ಮೈಂಡ್ ಅಲ್ಲಿ. ಸೊ ನಿಮ್ಗೆ ಈ ಸಾಂಗ್ ಹೇಗ್ ಬಂತು? ಯಾರು ಅಪ್ರೋಚ್ ಮಾಡಿದ್ರು? ಆಬ್ವಿಯಸ್ಲಿ ನಂಗೆ ಗೊತ್ತು ರೂಪೇಶ್ ಅವರೇ ಮಾಡಿರ್ತಾರೆ ಅಂತ, ಬಟ್ ಆದ್ರೂ ಹೌ ಡಿಡ್ ದ ಪ್ರಾಸೆಸ್ ಗೋ ಅಂತ? ಲೈಕ್ ಹೆಂಗೆ ಅವ್ರು ನಿಮ್ಗೆ ಕಾಲ್ ಮಾಡಿ ಏನಂದ್ರು? ಇಂಟ್ರೆಸ್ಟಿಂಗ್ಲಿ ಫಸ್ಟ್ ಹಲೋ ಅಂದೆ, ಅದಾದ್ಮೇಲೆ ನಾನ್ ಹಲೋ ಅಂದೆ. ಸೊ ನಂಗೆ ಅವ್ರ ಪರಿಚಯ ಒಂದಷ್ಟು ವರ್ಷದ ಮುಂಚೆನೆ ಇತ್ತು. ಒಂದು ಇವೆಂಟ್ ಮಾಡಿದ್ವಿ ನಾವು. ಸೊ ಅವಾಗ 5-6 years ಮಂಗಳೂರಲ್ಲಿ. ಸೊ ಅದಾದ್ಮೇಲೆ ಮತ್ತೆಲ್ಲೂ ನಾವು ಮೀಟ್ ಆಗಿಲ್ಲ, ಏನಿಲ್ಲ. ಸೊ ರ್ಯಾಂಡಮ್ ಡೇ ಹಿ ಕಾಲ್ಡ್ ಮಿ ಅಂಡ್ ಬಿಕಾಸ್ ಅವಾಗ ನಮ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಇರೋದ್ರಿಂದ ಅಂಡ್ ಐ ಪಿಕ್ಡ್ ಇಟ್ ಅಂಡ್ ಹೇಳಿದೆ ಹಿಂಗೊಂದು ಮೂವಿ. ನಾನ್ ಮೂವಿ ಬಗ್ಗೆ ನಾನು ನೋಡಿದೆ ಮುಂಚೆ ಕೂಡ. ಅವಾಗ ಅಂದ್ರೆ ಈ ಮೂವಿ ಮಾಡ್ತಾರೆ, ಸುನಿಲ್ ಶೆಟ್ಟಿ ಅವ್ರು ಮಾಡ್ತಾರೆ ಅಂತೆಲ್ಲ ಹ್ಯಾಡ್ ಸೀನ್. ಎನಿವೇಸ್ ಐ ನ್ಯೂ. ಸೊ ಆಮೇಲೆ ಅವ್ರು ಹೇಳಿದ್ರು ಹಿಂಗೊಂದು ಸಾಂಗ್ ಇದೆ ತುಳು ಅಂಡ್ ಕನ್ನಡದಲ್ಲಿ ಮಾಡ್ತಾ ಇದೀವಿ, ನೀವು ಹಾಡ್ಬೋದಾ ಅಂತ ಕೇಳಿದ್ರು. ದೆನ್ ಐ ಹರ್ಡ್ ದ ಸಾಂಗ್, ಐ ಲವ್ಡ್ ಇಟ್. ಸೊ ಹಂಗೆ ಇಟ್ ಡಿಂಟ್ ಟೇಕ್ ಲಾಟ್ ಆಫ್ ಟೈಮ್. ಹಂಗೆ ನಾವು ವೆರಿ ಸೂನ್ ನಾವು ರೆಕಾರ್ಡ್ ಮಾಡಿದ್ವಿ ಒಟ್ಟಿಗೆ, ತುಳು ಅಂಡ್ ಕನ್ನಡ ಎರಡು ರೆಕಾರ್ಡ್ ಮಾಡಿದ್ವಿ. ಅಂಡ್ ಬಿಕಾಸ್ ಲೈಕ್ ನಾನು ಕೇಳಿದ ತಕ್ಷಣ ಐ ರಿಯಲೈಸ್ ಇಟ್ ಈಸ್ ಸಮ್ವೇರ್ ಇನ್ ಮೈ, ಅಂದ್ರೆ ನಂಗೆ ಇಷ್ಟ ಆಗೋಂತ ಸಾಂಗ್ಸ್ ಗಳ ಲಿಸ್ಟ್ ಅಲ್ಲಿ ಇದೆ. ಅಂಡ್ ನಾನ್ ಹಾಡೋ ತರ ಸಾಂಗ್ಸ್ ಲೈಕ್ ಎವ್ರಿ ಸಿಂಗರಿಗೆ ಕೆಲವೊಂದ್ಸಲ ನಾವು ಆಬ್ವಿಯಸ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಅಂದ್ಮೇಲೆ ಎಲ್ಲಾ ತರ ಸಾಂಗ್ ಆಡ್ಬೇಕು, ಬಟ್ ಕೆಲವೊಂದ್ ಸಾಂಗ್ ನಮ್ಗಿರುತ್ತೆ ಈ ತರ ಸಾಂಗ್ ನಾವು ಹಾಡ್ಬೇಕಂತ. ಆ ಲಿಸ್ಟ್ ಅಲ್ಲಿ ದಿಸ್ ವಾಸ್ ದೇರ್. ಅಂಡ್ ತುಳುದಲ್ಲಿ ನಾನು ಮುಂಚೆ ಹಾಡಿರ್ಲಿಲ್ಲ. How was your experience? That's really good because I studied in Mangalore. Yeah, so SDM ಅಲ್ಲಿ ನಾನು ಓದಿದ್ದು. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ತುಳು ಮಂಗಳೂರು ಕಡೆಯಿಂದಾನೆ. ಸೊ ನಂಗೆ ತುಳು ಅರ್ಥ ಆಗುತ್ತೆ ಅವ್ರು ಮಾತಾಡೋದು, ಯಾವಾಗ್ಲೂ ತುಳು ಮಾತಾಡೋದು ಕೇಳ್ತದೆ. ಅಂಡ್ ಅವರು ಕೂಡ ಅವಾಗಿನ ತುಳು ಸಾಂಗ್ಸ್ ಮೂವೀಸ್ ಎಲ್ಲ ನೋಡ್ತದೆ. ಈಗ ನಾನೊಂದು ಹಾಡ್ಬೇಕಂತ ಇತ್ತು ನಂಗೆ. ಸೊ ಈಗ ನಾನು ಮೊನ್ನೆ ಜಸ್ಟ್ ರಿಲೀಸ್ ಆದ ತಕ್ಷಣ ನಾನೆಲ್ಲರಿಗೂ ಕಳೆದೆ. ಫೈನಲಿ ಅವ್ರು ಲೈಕ್ ದೇ ಆಲ್ವೇಸ್ ಯೂಸ್ ಟು ಸೇ ನೀನ್ ತುಳು ಮಾತಾಡಕ್ ಬರಲ್ಲ. ನಾನ್ ಇದ್ದಾಗ ಅವ್ರು ತುಳು ಮಾತಾಡಿ ನಾನು ಏನಂದ್ರೆ ಅಂತ ಹೇಳಕ್ಕಾಗ್ತಿತ್ತು. ಸೊ ನಾವು ಐ ಹ್ಯಾವ್ ಕ್ರೆಡಿಬಿಲಿಟಿ. ಈಗ ಅವ್ರ ಏನಾದ್ರು ಮಾತಾಡಿದ್ರೆ ನಮ್ ಸಾಂಗ್ ಲಿರಿಕ್ಸ್ ಹೇಳ್ಬಿಡಿ, ಅವ್ರಿಗೆ ಉತ್ತರನೇ ಹಾಕೊಟ್ಬಿಡಿ. ಸೊ ದೇ ಲೈಕ್ ಓ ಕಲ್ತ್ ಬಿಟ್ರಿ. ಹುಡುಗರಿಗಾದ್ರೆ ಓಕೆ, ಹುಡುಗಿಗೆ ಲಿರಿಕ್ಸ್ ಹೇಳ್ಬಿಟ್ರೆ ಐ ಲವ್ ಯು ಅಂದ್ಬಿಡ್ತಾರೆ. ಪಾಪ ಸಿಂಗಲ್ ಗೊತ್ತಿಲ್ಲ, ಬಟ್ ಇವಾಗ ಅದ್ ಹೆಂಗಿತ್ತು ಅಂದ್ರೆ ಪ್ರೊಸೆಸ್ ಅವ್ರಿಗೆ ತುಳು ಅಂದ್ರೆ ಅರ್ಥ ಆಗುತ್ತೆ, ಬಟ್ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಇದು ವರ್ಡ್ ಹಿಂಗೆ ಉಚ್ಚಾರ ಹೆಂಗೆ. ಬಟ್ ಹಾಡ್ದಾಗ ಲೈಕ್ ಇವ್ರಿಗೆ ಬರುತ್ತಲ್ವ ತುಳು, ಹಂಗೆ ಆಡ್ತಿದಾರಲ್ವ ಅಂತ. ಬಿಕಾಸ್ ನೀವು ಹಾಡ್ ಕೇಳಿದ್ರು ಕನ್ನಡ ಬಿಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಳು ಕೇಳಿದಾಗ ಎಲ್ಲೂ ತುಳು ಅವರು ಅರ್ಥ ಮಾಡ್ಕೊಂಡು ಅಥವಾ ತುಳು ಪರ್ಫೆಕ್ಟ್ ಗೊತ್ತಿಲ್ಲದೆ ಹಾಡಿರೋ ತರ ಇಲ್ಲ. ಆ ಫೀಲ್ ಹಂಗೆ ಇದೆ ಒಳಗಡೆ. ಸೊ ನನಗೆ ಆ ತುಳು ಹಾಡು ಏನೋ ಅಂದ್ರೆ ಕನ್ನಡ ಹಾಡುನು ತುಂಬಾ ಸಕ್ಕತ್ತಾಗಿದೆ. ತುಳುನಲ್ಲಿ ಕೆಲವು ಕಡೆ ಆ ಒಂದು ಫೀಲು ತುಂಬಾ ಮಜಾ ಕೊಡುತ್ತೆ. ಮೇ ಬಿ ಸ್ವಲ್ಪ ನೀವು ಲಿರಿಕ್ಸ್ ಬರ್ದಿದಾರ ಅಂತ ಸ್ವಲ್ಪ ಫೇವ್ರೇಟ್ ಅಂತ ಅನ್ಸ್ತಾ, ಅದಕ್ಕೆ ತುಳು ಬಗ್ಗೆ ಜಾಸ್ತಿ ಲೀನಿಂಗ್ ಇದೆ. ಸ್ವಾರ್ಥ ಇದೆಯೋ ಗೊತ್ತಿಲ್ಲ. ಅಂಡ್ ಐ ಥಿಂಕ್ ಮೇ ಬಿ ಮೋರ್ ಆಫ್ ಅವ್ರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳೆಲ್ಲ ತುಳು ಸಿನಿಮಾ ಆಗಿರೋದ್ರಿಂದ ಈಸ್ ರಿಟರ್ನ್ ಸೋ ಮೆನಿ ಸಾಂಗ್ಸ್. ಆಕ್ಚುಲಿ ಲವ್ಲಿ ಲಿರಿಕ್ಸ್ ಆಲ್ಸೋ. ಇಟ್ ಇಸ್ ವೆರಿ ನೈಸ್. ಯಾಕಂದ್ರೆ ತುಂಬಾ ಲಿರಿಕ್ಸ್
ಹಿಂಗೆ ಬರೆಯೋದು ತುಂಬಾ ಜನ ಬರ್ದ್ಬಿಡ್ತಾರೆ. ಅಲ್ಲಿ ಒಂದು ಸೌಂಡಿಂಗ್ ಅಂತ ಇರುತ್ತೆ ವರ್ಡ್ಸ್, ನಾಟ್ ಜಸ್ಟ್ ಮೀನಿಂಗ್, ಸೌಂಡಿಂಗ್ ಹಿಂಗ್ ಕೇಳುತ್ತೆ ಅಂತ. ಸೊ ಅದಿದ್ದಾಗ ನಮ್ ಸಿಂಗರ್ಸ್ ಕೂಡ ಹಾಡಕ್ಕೆ ಇಟ್ಸ್ ವೆರಿ ನೈಸ್ ಟು ಸಿಂಗ್. ಕೋರಸ್ ಪನ್ನು ಅದ್ ಹೇಳುವಾಗ್ಲೇ ಲೈಕ್ ಇಟ್ಸ್ ಅದು ಸೌಂಡ್ ಕೇಳುವಾಗ್ಲೇ ಲವ್ ಸಾಂಗಿಗೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಬೇರೆ ಐಟಮ್ ಸಾಂಗ್ಸಿಗೆಲ್ಲ ಅದು ಬೇರೆ ತರ ಲಿರಿಕ್ಸ್ ಇರುತ್ತೆ, ಬಟ್ ಈ ಸಾಂಗ್ ಅಲ್ಲಿ ಲವ್ ಸಾಂಗ್ ಅಂತ ಅದು ಸೂದಿಂಗ್ ಲಿರಿಕ್ಸ್ ಬೇಕು. ಯು ಹ್ಯಾವ್ ಡನ್ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಅವ್ರು ಹೆಂಗೆ ಅಂದ್ರೆ ಇದ್ರಲ್ಲಿ ಆಸ್ ಅ ಸಿಂಗರ್ ಕೂತ್ರು ಅಂತ ಹೇಳಬೇಕು ಅಂತಂದ್ರೆ, ಸೊ ಇದು ಸಾಂಗೇ ಒಂದು 5th ಸಾಂಗ್ ನಾವು ಓಕೆ ಅಂತ ಹೇಳಿದ್ರು, 4 ಸಾಂಗ್ ಓಕೆ ಅಂತ ಹೇಳಿ ಮತ್ತೆ ನಾಟ್ ಓಕೆ ಆಯ್ತು. ಸೊ ಇದು ಬಿಕಾಸ್ ನನಗೆ ಹೆಂಗೆ ಅಂತಂದ್ರೆ ಸಾಂಗ್ ಕೇಳೋದಕ್ಕೆ ಚೆನ್ನಾಗಲ್ಲ, ನನಗೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ರಿವೈಂಡ್ ಆಗ್ಬೇಕು ತಲೆ, ಆವಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಈ ಸಾಂಗ್ ಹಂಗ ಅನ್ನಿಸ್ತು. ಸೊ ಅಂದ್ರೆ 4ನೇ ಸಾಂಗ್ ಆಲ್ಮೋಸ್ಟ್ ಓಕೆ ಅಂತ ಅಂದ್ಮೇಲೆ ಇದೊಂದು ಟ್ಯೂನ್ ತರ ಇತ್ತು ನಮ್ಮ ಹತ್ರ. ಇದು ಕೇಳಿದ್ಮೇಲೆ ಮತ್ತೆ ಇದು ಅದ್ ಬರ್ತಾ ಇತ್ತು. ಆವಾಗ ಅನ್ಕೊಂಡು ಇದು ಚೆನ್ನಾಗಿದೆ ಎಲ್ಲದಕ್ಕೂ ಅಂತ. ಬಟ್ ಸಿಂಗರ್ ಯಾರು ಅಂತ ತುಂಬಾ ಲಿಸ್ಟ್ ಔಟ್ ಎಲ್ಲ ಮಾಡ್ಕೊಂಡ್ವಿ. ಬಾಲಿವುಡ್ ಅಲ್ಲಿ ಇವ್ರು ಆಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಎಲ್ಲ. ಬಟ್ ಆ ವಾಯ್ಸ್ ಅಷ್ಟು ಚೆನ್ನಾಗಿ ಇದಕ್ಕೆ ಕೇಳುತ್ತಾ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆ ಜಡ್ಜ್ಮೆಂಟ್ ಎಲ್ಲ ನನಗಿಂತ ಮ್ಯೂಸಿಕ್ ಡೈರೆಕ್ಟರ್ ಜಾಸ್ತಿ ಇರುತ್ತೆ. ಸೊ ನಾವೇನ್ ಮಾಡಿದ್ವಿ, ಒಂದ್ ದಿವಸ ಕುತ್ಕೊಂಡು ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಓಕೆ, ಇವ್ರದೊಂದು ಹಾಡು ಅಂತ ಬೇರೊಂದು ಸಿಂಗರ್ದು ಪ್ಲೇ ಮಾಡ್ತಾ ಇದ್ವಿ. ಇದಕ್ಕೆ ಆ ಪರ್ಸೆಂಟೇಜ್ ನೋಡ್ತಾ ಇದ್ವಿ, ಯಾವ್ದು ಜಾಸ್ತಿ ಸೂಟ್ ಆಗುತ್ತೆ ಅಂತ. ಆವಾಗ ರಜತದೊಂದು ಸಾಂಗ್ ಹಿಂಗೆ ಪ್ಲೇ ಆಯ್ತು, ಚುರುಕು ನೋಟ. ಓಕೆ, ಅದು ಪ್ಲೇ ಆದಾಗ ಇದು ಚೆನ್ನಾಗಿದೆಯಲ್ವಾ ಅಂತ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು. ನೋಡೋದು ಇದು ಆಲ್ರೆಡಿ ಈ ಸಾಂಗ್ ನಾನು ನೋಡಿದ್ದೆ, ರಜತ್ ಹಾಡಿದ್ದು ಅಂತ ನನಗೆ ಗೊತ್ತಿತ್ತು. ನಾನು ಹೇಳಿದೆ ಇದು ರಜತ್ ಹಾಡಿರೋದು, ನನ್ಗೆ ತುಂಬಾ ಪರಿಚಯ ಇದೆ, ನಾನು ಈಗಲೇ ಕೇಳ್ಬಿಡ್ತೀನಿ ಅಂತ. ನನ್ಗೆ ಯಾವಾಗಲೂ ಟಕ್ ಅಂತ ಆದ್ರೆ ತುಂಬಾ ಖುಷಿ. ಟಕ್ ಅಂತ ಅಲ್ಲೇ ಫೋನ್ ಮಾಡಿ, ರಜತ್ ಹಿಂಗಿದೆ ಒಂದು ಸಾಂಗ್ ಹಾಡ್ತೀರಾ, ನಮ್ದೊಂದು ತುಳು ಕನ್ನಡ ಇದೆ, ಸೊ ಹಾಡ್ಬೋದಾ ಅಂತ. ಅವ್ರ ಪಾಪ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಡೆಫಿನೆಟ್ಲಿ ಹಾಡ್ತೀನಿ, ಆ ಸಾಂಗ್ ಕಳಿಸಿ ನಾನು ಹೇಳ್ತೀನಿ ಅಂತ. ಟಕ್ಕಂದ ಸಾಂಗ್ ಕಳಿಸಿದೆ, ಅವ್ರಂದ್ರು ಚೆನ್ನಾಗಿದೆ ಹಾಡೋಣ ಅಂತ. ವಿದಿನ್ 2-3 ಡೇಸ್ ರೆಕಾರ್ಡೇ ಮಾಡ್ಬಿಟ್ವಿ. ಸೊ ಆಲ್ ಕ್ರೆಡಿಟ್ಸ್ ಟು ಚುರುಕು ನೋಟವೇ ಟೀಮ್ಗೆ. ಹಾಡ್ ನೋಡಿದಕ್ಕೆ ಅವ್ರು ಹಂಗೆ ಬಂದು ಕೂತರು. ಇನ್ನೊಂದು ನಾನು ಏನು ಫಾಲೋ ಮಾಡ್ತೀನಿ ಅಂತಂದ್ರೆ, ಆ ನೇಚರ್ ಇರ್ಬೋದು, ಇಲ್ಲ ಡೆಸ್ಟಿನಿ ಇರ್ಬೋದು, ಇಲ್ಲ ಒಂದು ರೈಟ್ ಟೈಮ್ಗೆ ರೈಟ್ ಪರ್ಸನ್ ಸಿಗ್ತಾರೆ. ಸೊ ಹಾಗೆ ಅದಾಗಿರೋದು ಆಕ್ಚುಲಿ. ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನಾನು ನಿಮ್ ಥ್ಯಾಂಕ್ಸ್ ಹೇಳ್ತೇನೆ. ಆ ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ಸ್ ಟು ರೂಪೇಶ್ ಅವರು ಈ ಸಾಂಗ್ ನೋಡಿ ಸಾಂಗ್ ಆಗೋ ತರ ಆಗ್ಲಿ. ಡೆಫಿನೆಟ್ಲಿ ರಜತ್ ಅವರಿಗೆ ತುಂಬಾ ಹಾಡುಗಳು ಬರುತ್ತೆ ಅನ್ನೋಂತ ಫುಲ್ ಕಾನ್ಫಿಡೆನ್ಸ್ ನನಗಿದೆ. ಆದ್ರೆ ನಂದು ಒಂದೇ ರಿಕ್ವೆಸ್ಟ್, ನೆಕ್ಸ್ಟ್ ಟೈಮ್ ಹಂಗೆ ಫೋನ್ ಎತ್ತಿ ರೂಪೇಶ್ ಅವ್ರು ಹೇಳಿ ಅಂತ ಟಕ್ಕಂತ 5 ನಿಮಿಷ ಹೇಳೋ ತರ ಆಗ್ಲಿ ಅಂತ. ಡೆಫಿನೆಟ್ಲಿ ಎನಿ ಟೈಮ್. ಅಂಡ್ ಇವಾಗ ನಾನ್ ಪ್ರಶ್ನೆ ಕೇಳ್ಬೇಕಲ್ಲ, 1 2 3 ಇವಾಗ ಹೇಳಿ ಅದ್ವಿತಿ ಅವರೇ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತು, ಅದೆಲ್ಲ ಹೇಳ್ತೀರಾ. ಸೊ ಓವರ್ ಆಲ್ ಸಿನಿಮಾ ಬಂದಾಗ ನಿಮ್ಗೆ ಕಷ್ಟ ಆದ್ರೂ ಓಕೆ ಪರವಾಗಿಲ್ಲ, ಸಿನಿಮಾ ಸಕ್ಕದಾಗಿ ಬರ್ತಿದೆ, ಅಡ್ಜಸ್ಟ್ ಮಾಡೋಣ ಅಂತ ಯಾವ ಸನ್ನಿವೇಶ, ಯಾವ ಸೀನ್ ಶೂಟ್ ಆಗಿದ್ದು? ಟು ಬಿ ಆನೆಸ್ಟ್, ನಾನು ತುಳು ಸಿನಿಮಾ ಫಸ್ಟ್ ಟೈಮ್ ಮಾಡ್ತಿರೋದು. ಆ್ಯಂಡ್ ತುಳು ಲೈಕ್ ಮಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ನಮ್ಮೂರು. ಬಟ್ ಶೂಟಿಂಗ್ ಅಂತ ನಾನು ಯಾವತ್ತೂ ಮಂಗಳೂರಲ್ಲಿ ಮಾಡಿರಲಿಲ್ಲ. ಸೊ ಫಾರ್ ಮೀ ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮಂಗಳೂರು ಶೆಕೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಒಂದೇ ಪ್ರಾಬ್ಲಮ್ ಆಗ್ತಿದ್ದು, ಬಿಕಾಸ್ ನಮ್ಗೆ ಹುಡುಗಿರಿಗೆ ಕೂದಲನ್ನ ಮೇಂಟೈನ್ ಮಾಡೋದು, ಬಿಕಾಸ್ ಆ ಅಪಿಯರೆನ್ಸ್ ಚೆನ್ನಾಗಿರಬೇಕು ಸ್ಕ್ರೀನ್ಗೆ ಅಂತ. ನನಗೆ ಅಡ್ಜಸ್ಟ್ ಅಂತ ಹೇಳೋದಕ್ಕಿಂತ ನನಗೆ ಸ್ವಲ್ಪ ಕಷ್ಟ ಆಗಿದೆ ಅಂದರೆ ವೆದರ್ ಅಷ್ಟೇ, ಬೇರೆ ಏನು ನನಗೆ ಆ ಥರದ್ದು ಹಿಂಸೆ ಅಂತ ನನಗೆ ಅನಿಸಿಲ್ಲ. ಟು ಬಿ ಆನೆಸ್ಟ್, ತುಂಬ ಖುಷಿಯಿಂದನೇ ನಾನು ಸೆಟ್ಟಿಗೆ ಬರ್ತಾ ಇದ್ದೆ. ಬಿಕಾಸ್ ಎಲ್ಲರ ಹತ್ರ ತುಳುವಲ್ಲಿ ಮಾತಾಡೋದು, ಆ ಶೂಟಿಂಗ್ ಮಾಡೋದು, ಆ್ಯಂಡ್ ಏನೋ ಡೈಲಾಗ್ಸ್ ಆಗಿರಲಿ ಅದೆಲ್ಲ ತುಳುವಲ್ಲಿ ಇದ್ದಿದ್ದರಿಂದ ನನಗೂ ಫಸ್ಟ್ ಟೈಮ್. ಸೊ ಅದೇ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಡ್ಜಸ್ಟ್ಮೆಂಟ್ ಅಂತ ಏನಿಲ್ಲ, ಬಟ್ ವೆದರ್ದು ಒಂದೇ ಪ್ರಾಬ್ಲಮ್. ಯಾಕಂದರೆ ನನ್ನ ಕೂದಲು ತುಂಬ ಥಿಕ್ ಆ್ಯಂಡ್ ಲಾಂಗ್. ಸೊ ನನಗೆ ಅದನ್ನು ಮತ್ತೆ ಟಚಪ್ ಮಾಡೋದು ಒಂದೇ ಕಷ್ಟ ಆಗಿದ್ದು. ಆ್ಯಂಡ್ ಮೇಕಪ್, ಬಿಕಾಸ್ ಏನಾಗ್ತಿತ್ತು ಅಂದರೆ ನಾವು ಫ್ಯಾನ್, ಲೈಕ್ ಐ ಥಿಂಕ್ ರೂಪೇಶ್ ಅವ್ರು ಎಗ್ರಿ ಮಾಡ್ತಾರೆ, ಅವರು ಅಷ್ಟೇ ಸ್ವೆಟ್ ಆಗ್ತಿದ್ರು. ಲೈಕ್ ಲಿಟ್ರಲಿ ಫ್ಯಾನ್ ನಾವು ಹಿಂಗೆ ಇಟ್ಟಿದ್ವಿ, ಶೂಟ್ ಟೇಕ್ ಆದಮೇಲೆ ಕಟ್ ಅಂತ ಹೇಳೋ ಅಷ್ಟಿಗೆ ಇಷ್ಟು ಬೆವರ್ತಿದ್ವಿ. ಫುಲ್ ಲೈಟ್ಸ್ ಜೊತೆ ದಟ್ ವಾಸ್ ದ ಓನ್ಲಿ ಡಿಫಿಕಲ್ಟ್ ಪಾರ್ಟ್. ಅಂದರೆ ದಟ್ಸ್ ಫೈನ್, ಇಟ್ಸ್ ಅ ಪಾರ್ಟ್ ಆಫ್ ದಿ ಥಿಂಗ್. ಅದು ಬಿಟ್ಟರೆ ಐ ಥಿಂಕ್ ನಾನು ತುಂಬ ಖುಷಿ ನನಗೆ, ಬಿಕಾಸ್ ನಾನು ಫಸ್ಟ್ ತುಳು ಸಿನಿಮಾದಲ್ಲಿ ಇಂಥ ಒಂದು ಟೀಮ್ ನನಗೆ ಸಿಕ್ತು. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ದಟ್.
ಯಾಕಂದ್ರೆ ನನ್ಗೆ ಅಪರ್ಚುನಿಟಿ ಫಸ್ಟ್ ಇವಾಗ ನನ್ಗೆ ಎಷ್ಟೋ ವರ್ಷದಿಂದ ತುಳು ಸಿನಿಮಾ ಮಾಡ್ಬೇಕು ಅಂತ ಇತ್ತು, ನಮ್ಮ ಅಪ್ಪಗೆ ಇನ್ನಷ್ಟು ಆಸೆ ಇತ್ತು. ಸೊ ಅದನ್ನ ಲೈಕ್ ಡ್ರೀಮ್ ಕಮ್ ಟ್ರೂ ಮಾಡ್ತಿರೋ ಅವರು ರೂಪೇಶ್ ಅವರು. ನಮ್ ದೇವ್ರಿದ್ದಂಗೆ ಹಂಗೇನಿಲ್ಲ, ನಮ್ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆದ್ರಿ, ಅದಕ್ಕೆ ಆ ಒಂದು ಅಪರ್ಚುನಿಟಿ ನಿಮ್ಗೆ ಸಿಕ್ತು ಅಷ್ಟೇ. ಅದೇ ಬಟ್ ಅಟ್ ಲೀಸ್ಟ್ ಒಬ್ರಿಗೆ ಈ ಪಾತ್ರ ಮಾಡಕ್ಕೆ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ನೀವು ತೋರಿಸಿದೀರಾ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಬಿಕಾಸ್ ಯಾಕಂದ್ರೆ ಇಷ್ಟೊತ್ತಿಗೆ ನಾನು ಮಾಡ್ಬೇಕಿತ್ತು ಅಂತ ನನಗಿತ್ತು, ಬಟ್ ಅದಾಗಿರ್ಲಿಲ್ಲ. ಮೇ ಬಿ ಐ ಡಿಂಟ್ ನನ್ ನಿಜ ಹೇಳ್ಬೇಕಂದ್ರೆ ಲೈಕ್ ಹಿ ಟೋಲ್ಡ್ ರೈಟ್ ಟೈಮ್ ರೈಟ್ ಪೀಪಲ್ ಸಿಕ್ಕಿದ್ರೇನೆ ಅದು ಆಗೋದು. ಅಂಡ್ ಸೊ ಹಾಗಾಗಿ ಐ ಹ್ಯಾವ್ ನೋ ರಿಗ್ರೆಟ್ಸ್. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಟೀಮ್. ಓಕೆ, ಈಗ ನನಗೆ ಪ್ರಶ್ನೆ ನಿಮಗೆ ಯಾರು ಕೇಳುವ? I have a question actually. ಇಬ್ರಿಗೂ both can answer. This is a song related question ಆಯ್ತಾ? ಸಾಂಗ್ ಅಲ್ಲಿ ಈಗ ನೀವು ಲಿರಿಕ್ಸ್ ಬರೆದಿದ್ದೀರಾ, ಇಟ್ಸ್ ಲವ್ ಯು ಅಂತ ಸಾಂಗ್ ಹೆಸರು. ಸೊ ಈ ಸಾಂಗ್ ನ ನೀವು ಲವ್ ಯು ಅಂತ ಈಗ ಹಾಡ್ಬೇಕಂದ್ರೆ ಯಾರ್ ತಲೆಗೆ ಬರತ್ತೆ? ನೀವ್ ಯಾರಿಗೆ ನಾನು ಹುಟ್ಟಿದ್ದು ನನ್ನ ಲೈಫ್ ನ ಜರ್ನಿ ಸಿನಿಮಾ ಅಲ್ಲ, ಯಾಕಂದ್ರೆ ಇದಕ್ ಪ್ರಶ್ನೆ ಬರುತ್ತೆ. ನಾನು ಕಾಲೇಜಿಂದ ಹಿಡಿದು ಎಲ್ಲದು, ಆಮೇಲೆ ನಾನು ಬೆಳೆದಿದ್ದು ಎಲ್ಲ ನನ್ ಒಂದ್ ವ್ಯಕ್ತಿ ನನ್ ಜೊತೆ ಸಾಥ್ ಕೊಟ್ಟಿದ್ದು ವಿದೌಟ್ ನನ್ನ ಕೈ ಬಿಡದೆ, ಅಂದ್ರೆ ನನ್ನ ಟ್ವಿನ್. ಸೊ ನಾನು ಅದು ಏನಾದ್ರೂ ಫಸ್ಟ್ ಅವ್ರಿಗೆ ಹಾಡೋದು. ಸೊ ಡೆಫಿನೆಟ್ಲಿ ಇಟ್ ಗೋಸ್ ಲೈಕ್ ಅಂಡ್ ಪ್ಲೀಸ್ ನಾನು ಇದೇನ್ ಫಾರ್ಮಲ್ ಫ್ಯಾಮಿಲಿ ಈಗ ರೂಪೇಶ್ ಅವ್ರು ಇದು ಬೇಕಿದ್ದೀರಾ ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಹುಡುಗನ ಹೆಸರು ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಬಟ್ ಹುಡುಗನ ಹೆಸರು ಅಂದ್ರೆ ನಮ್ಮ ಅಣ್ಣನೇ ಇದ್ದಾರೆ ಅರ್ಜುನ್ ಅಲ್ಲ. ಒಂದ್ ನಿಮಿಷ ಜೈ. ನನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಓಕೆ ರೂಪೇಶ್ ಅವ್ರು ಹೇಳಿ ಫಸ್ಟ್. ಹುಡುಗಿ ಹೆಸರು ಹೇಳ್ಬೇಕು ನೀವು, ಹೇಳಿ. ಓಕೆ, ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಓಕೆ ಅವ್ರ ಹೆಸರು ಹೇಳ್ತಾರ ಇವ್ರ ಹೆಸರು ಹೇಳ್ತಾರ, ಬಂದಿಲ್ಲ. ಸೊ ನನಗೆ ಡೆಫಿನೆಟ್ಲಿ ಈಗ್ಲೂ ಆಸೆ ಇದೆ, ಈ ಹಾಡನ್ನ ನಾನು ಹಿಂಗ್ ನೆನಪು ಮಾಡ್ಕೊಂಡಾಗ ಒಬ್ರು ಬರ್ಬೇಕು ಅಂತ, ಆದ್ರೆ ಇನ್ನೂ ಆಗಿಲ್ಲ. ರೂಪೇಶ್ ಇಲ್ಲ, ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ಹಿಂಗೆ ಆ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಯಾರಾದ್ರೂ ಮನ್ಸಿಗೆ ಬರ್ಲಿ ಅಂತ ನಾನು ಥಿಂಕ್ ಮಾಡಿದ್ರೆ ಒಂದಿಬ್ರು ನೆನಪಿಗೆ ಬರ್ತಾರೆ. ಇಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದು. ಕನ್ನಡದಲ್ಲಿ ಒಬ್ರಿಗೆ ಹೇಳ್ತೀರಾ, ತುಳುದಲ್ಲಿ ಹೌದು ಆಕ್ಚುಲಿ ಹೌದೌದು ನಮ್ಗೆ ಬರ್ತಾರೆ. ಬಟ್ ಹಂಗ್ ಫ್ರೆಂಡ್ಸ್ ಇದಾರೆ, ಬಟ್ ಅಂದ್ರೆ ಅದು ಲವ್ ಗಿವ್ ಅಂತಲ್ಲ. ಬಟ್ ಇದಾರೆ ಒಂದಿಬ್ರು ನೆನಪಿಗೆ ಬರ್ತಾರೋ ಇವ್ರ ಜೊತೆ ಈ ಹಾಡ್ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ. ರೀಲ್ಸ್ ಅವ್ರ ಜೊತೆ ಮಾಡಿದ್ರೆ ಅವ್ರೆ ಅಂತ ಕನ್ಫರ್ಮ್. ಒಳ್ಳೆ ಪ್ರಶ್ನೆ ಆಯ್ತಾ? ಈಗ ನಿಮಗೆ ಆ ಪ್ರಶ್ನೆ ಹಿಂಗೆಲ್ಲ ಸುತ್ತಂಗಿಲ್ಲ, ಸ್ಟ್ರೈಟ್ ಆಗಿಲ್ಲ. ಆಕ್ಚುಲಿ ನಿಜವಾಗ್ಲೂ ಲೈಕ್ ನಿಮ್ ಫಸ್ಟ್ ಆನ್ಸರ್ ಏನಿತ್ತು ದಟ್ ವಾಸ್ ಗೋನಾ ಬಿ ಮೈ ಆನ್ಸರ್. ನನಗೂ ಈಗ ನಾನ್ ಹೇಳಕ್ ರೆಡಿ ಇದೀನಿ, ತುಳುದಲ್ಲಿ ಬೇಕಾದ್ರೆ ಹೇಳ್ತೀನಿ, ಕನ್ನಡದಲ್ಲಿ ಬೇಕಾದ್ರೆ ಅಲ್ಲ ಹುಡುಗಿ ಇರ್ಬೇಕು ಅಂತ ನಾನು ಹೇಳಕ್ ರೆಡಿ ಇದ್ದೀನಿ. ನಾನು ಅನ್ಕೊಂಡೆ ಈಗ ತುಳುಗೊಬ್ಬರ ಹೆಸರು ಹೇಳ್ತಾರೆ, ಏನೋ ಒಂದು ನಮಿತಾ ಅಂತ, ಕನ್ನಡಕ್ಕೆ ಇನ್ನೊಬ್ರ ಹೆಸರು ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ ನಾನು. ಇಲ್ಲ 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 ಆಯ್ತು ಸ್ಟಿಲ್ ಐಲ್ ಸೇ ಅವಳ ಹೆಸರು ಸಂಗೀತ ಅಂತ. ಸೊ ನನ್ನ ಫುಲ್ ಲವ್ ಅದು ಸಂಗೀತ ಮ್ಯೂಸಿಕ್. ಸ್ಮಾರ್ಟ್ ಇದ್ದಾರೆ. ನಾನು ಹಿಂಗ ಅನ್ಕೋತಾ ಇದ್ದೆ ಇಂಡಸ್ಟ್ರಿಯಲ್ಲಿ ಸಂಗೀತ ಅಂದ್ರೆ ಯಾರು ರೂಪೇಶ್ ಅವ್ರು ಫುಲ್ ಶಾಕ್. ಇಷ್ಟೊಂದು ಡೇರಿಂಗ್ ಇದೆ. ನಾನೇನು ಅನ್ಕೊಂಡೆ ಆಯ್ತು, ವೈರಲ್ ಆಯ್ತು ನಮ್ ಸಾಂಗ್. ಯಾಕಂದ್ರೆ ಈ ಕ್ಲಿಪ್ಪಿಂಗ್ ಅವರು ಕ್ಯಾಮ್ರಾ ಹಿಂದೆ ಇರೋರು ಹಿಂಗ್ ಹೇಳ್ತಿದ್ರೆ ಇದನ್ನ ಎಡಿಟ್ ಮಾಡು ಅಂತ. ಅವರ ಗರ್ಲ್ ಫ್ರೆಂಡ್ ಯಾರು ಗೊತ್ತಾ? ಸಂಗೀತ ಯಾರತ್ತೆ ಹುಡುಕ್ತಾ ನನ್ನ ಪೋಸ್ಟ್ ಅಲ್ಲೆಲ್ಲ. No, but I think this is for all the girls, all beautiful girls. ನನ್ನ ಕಡೆಯಿಂದ ನಾನು ಹಾಡಿದ್ದೀನಿ ನಿಮ್ಗೆ ಅಂತ ಅನ್ಕೊಳ್ಳಿ, ಪರ್ಸನಲ್ ಆಗಿ ಅಂತ. That was the intention behind recording also. ಅಂದ್ರೆ ಯಾರು ಕೇಳಿದ್ರು ಅವರಿಗೆ ನಾವು ಲವ್ ಯು ಹೇಳ್ತಾ ಇದೀವಿ ಅಂತ ಅನ್ಸ್ಲಿ ಅಂತಾನೆ. That's the intention. So yeah, no controversies.
ಸೊ ಇಷ್ಟೇ. ಕಾಂಟ್ರವರ್ಸಿ ಆಗಕ್ಕೆ ಏನಿಲ್ಲ, ಇದ್ರಲ್ಲ ಹೇಳೋದು. ಕಾಂಟ್ರವರ್ಸಿ ಯಾವಾಗ ಆಗುತ್ತೆ ಗೊತ್ತಾ, ಒಬ್ಬರಿಗಿಂತ ಜಾಸ್ತಿ ಇದ್ರೆ ನಿಮ್ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ನಾವು ಸೇಮ್ ಇದೀವಿ, ಡೋಂಟ್ ವರಿ. ಆನ್ಸರ್ ಸಿಕ್ಕಿಲ್ಲ ನಿಮ್ ಕ್ವೆಶ್ಚನ್ಗೆ. ಓಕೆ ರಜತ್, ನಿಮ್ಮ ಈ 2 ವರ್ಷನ್ ಆಡಿದಿರ. ನನ್ನ ಪ್ರಕಾರ ಈ ತರ ಇಂಟರ್ವ್ಯೂಸ್ ತುಂಬಾ ಕಡಿಮೆ ಅಂತ ಅನ್ಕೋತೀನಿ. 2 ವರ್ಷನ್ ಬಗ್ಗೆನೂ ಕೇಳೋದು ತುಂಬಾ ಕಡಿಮೆ. ಸಿಂಗರ್ಸ್ 2 ವರ್ಷನ್ ಆಡಿರ್ತಾರೆ. ಸೊ ನೀವು 2 ವರ್ಷನ್ ಆಡಿದಿರಾ. 2 ವರ್ಷನ್ ಅಲ್ಲಿ ಒಂದ್ 2 ಲೈನ್ ಪಿಕ್ ಮಾಡ್ಬೇಕು ಅಂದ್ರೆ ವಿಚ್ ಇಸ್ ಯುವರ್ ಫೇವರೆಟ್ ಲೈನ್? ಓಕೆ, ನಂಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಒಂದು ಸಾಂಗ್, ಒಂದು 2 ಲೈನ್ ಬರುತ್ತೆ. ದಟ್ ಈಸ್ ಲೈಕ್ ಸಿ ದರ್ ಆಕ್ಚುಲಿ ಮಲ್ಟಿಪಲ್ ಲೈನ್ಸ್ ಇದೆ ಬ್ರೋ. ಅಂದ್ರೆ ಮೀನಿಂಗ್ ವೈಸ್ ಕೆಲವೊಂದು ಲೈನ್ ತುಂಬಾನೇ ಇಷ್ಟ. ಅಂಡ್ ಅಂದ್ರೆ ನಾನು ಹಾಡುವಾಗ ಫ್ಯೂ ಲೈನ್ಸ್ ಐ ಎಂಜಾಯ್ಡ್. ಅಂದ್ರೆ ನಂಗೆ ಈಗ ಕೇಳುವಾಗ ಕೂಡ ನಂಗದು ಆ ಫೀಲ್ ನೆನಪಾಗುತ್ತೆ, ರೆಕಾರ್ಡ್ ಮಾಡುವಾಗ ಹೇಗಿತ್ತು ಅಂತ. ದಟ್ ಈಸ್ ಈಗ ಕನ್ನಡದಲ್ಲಿ ಚರಣದಲ್ಲಿ ಒಂದು ಲೈನ್ ಇದೆ, ಬರೆತರೆ ನನ್ನ ನೆನೆಯುತ್ತ ನಿನ್ನ ಪರವಶ ನಾನು ಪರಿಹಾರ ನೀನು. These 2 lines is my favorite. ಕನ್ನಡದಲ್ಲಿ ಕೀರ್ತನ್ ಭಂಡಾರಿ. ಹೌದು, ತುಂಬಾನೇ ಚೆನ್ನಾಗಿ ಬರೆದಿದ್ದಾರೆ. ತುಳುದಲ್ಲಿ ನಾನು ಅವಾಗ ಹೇಳ್ತೇನೆ, ನಾನು ಕೂಡ ತುಳು ಕಡೆ ಲೀನ್ ಆಗ್ತದೆ ಅಂತ. ಬಿಕಾಸ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಸೌಂಡಿಂಗ್ ಲಿರಿಕ್ಸ್. ಥ್ಯಾಂಕ್ ಯು. ಬಿಗ್ ಕ್ರೆಡಿಟ್ ಗೋಸ್ ಟು ಯು. ಅದರಲ್ಲಿ ನನ್ನ ಫೇವ್ರೆಟ್ ಆಕ್ಚುಲಿ ದ ಕೋರಸ್ ಓನ್ಲಿ. ತನುವನ ಲವ್ ಯು ಈ ದಿನ ಶುರು ನನ ಉಡಲಿಡು ಹೊಸ ಗಾನ. ಇದು ನನ್ನ ಫೇವರೇಟ್. ಇಟ್ ಸೌಂಡ್ ಸೋ ಗುಡ್. ಅಂಡ್ ಹಾಡುವಾಗ ಕೂಡ ನಂಗೆ ಖುಷಿ ಆಗುತ್ತೆ. ತುಳುದಲ್ಲಿ ದೀಸ್ 2 ಲೈನ್ಸ್ ಐ ಥಿಂಕ್. Yes, okay. ನಿಮಗೆ ಯು ಹ್ಯಾವ್ ಎನಿ ನನಗೆ ತುಳುನಲ್ಲಿ ಮೇ ಬಿ ನಾನು ಬರ್ದಿರೋದಕ್ಕಿರ್ಬೋದು. ಇದು ಲೈನ್ ಯಾವ್ದು ಗೊತ್ತಾ, ಮೇನಕಿಲ ಮಲ್ಪಲ್ ಕೋಪ ಬ್ರಹ್ಮ ಖುಷಿಟೆ ಬರೆಯ ನಿನ್ನ ರೂಪ. ಆ ಲೈನ್ ನನಗೆ ಆಕ್ಚುಲಿ ಅದು ಸಾಂಗ್ ಯಾವಾಗ ಬರ್ದಿರೋದು ಅಂದ್ರೆ, ನಾನು ಆಂಟನಿ ದಾಸ್ ಅವ್ರದ್ದು ರೆಕಾರ್ಡ್ ಮಾಡಕ್ ಹೋಗ್ತಾ ಇದ್ದೆ. ರಫ್ ಆಗಿ ಬರೀತಾ ಇದ್ದೆ. ಸೊ ನನಗೆ ಇನ್ನೊಬ್ರು ಯಾರೋ ಟ್ರೈ ಮಾಡ್ತಾ ಇದ್ರು, ನನಗೆ ಅಷ್ಟೊಂದು ಮಜಾ ಸಿಗ್ತಿರ್ಲಿಲ್ಲ. ಸೊ ಮಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ನಾನು ಫ್ಲೈಟ್ ಅಲ್ಲಿ ಬರ್ದಿರೋದು ಅದು. ಸೊ ಅದೆಲ್ಲ ಲೈನ್ಸ್ ಅದನ್ನ ನನ್ನ ಟೀಮ್ ಕೇಳಿಸಿದಾಗ ಚೆನ್ನಾಗಿದೆ ಅಂದ್ರು. ನನಗೆ ಈ ಪಾರ್ಟ್ ಇದೆ ಅಲ್ವಾ, ನನಗೆ ಖುಷಿ ಆಯ್ತು. ಇಷ್ಟೊಂದೆಲ್ಲ ಚೆನ್ನಾಗಿ ಬರ್ದಿದ್ದೀನ. ಫ್ಲೈಟ್ ಅಲ್ಲಿ ಬರ್ದಿರೋದು. ಆಗಿರ್ಬೋದು ಚೆನ್ನಾಗಿರೋರು ಕೂತಿದ್ರು ಮುಂದೆ. But that's beautiful line. Actually, credit goes to music director Loy also. ಯಾಕಂದ್ರೆ ನೋಡಿ, ಮೇನಕ್ಕೆಲ್ಲ such a beautiful word ಅಲ್ವಾ. ಅಲ್ಲಿ ಟ್ಯೂನ್ ಅಲ್ಲೂ ಕೂಡ ಅವರು ಮೇನಕ್ಕೆಲ್ಲ ಇದನ್ನ ಕೊಟ್ಟಿಲ್ಲ, ನಂಗೆ ಹಾಡಕ್ಕಾಗಲ್ಲ ಅಲ್ವಾ. ಇನ್ನು ಸ್ವಲ್ಪ ಏನೋ ಬೇರೆ ತರ ಮಾಡ್ಬಿಟ್ಟಿದ್ರೆ ಟ್ಯೂನ್, ನಂಗೆ ಅಷ್ಟು ತರಕಾಗಲ್ಲ. ಸೊ ಅಲ್ಲಿ ಲಿರಿಕ್ಸಿಸ್ಟು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಹಿಂಗ್ ಒಟ್ಟಿಗೆ ಎಫರ್ಟ್ ಬಂದಾಗ ಈ ಔಟ್ಪುಟ್ ಸಿಗೋದು. ಅಂಡ್ big thanks to you also and music director Loy. Music director ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಪಾಪ ಅವರು ಹೇಗೆ ಅಂತಂದ್ರೆ, ನಾನು ಎಷ್ಟೇ ವರ್ಷನ್ ಕೇಳಿದ್ರು ನನಗೆ ಅದು ಏನು ಅಂತ ಇಲ್ಲ. ಅಂದ್ರೆ ನನ್ಗೆ ಇಷ್ಟ ಆಗ್ತಿದ್ರೆ ನಾನು ಕೆಲವೊಂದ್ಸಲ ಪಾಲಿಶ್ಡ್ ಆಗಿ ಹೇಳಕ್ ನನ್ಗೆ ಆಗಲ್ಲ. ನಾನು ಅವ್ರು ಹಿಂಗೆ ಚೆನ್ನಾಗಿಲ್ಲ, ಇದು ಅಷ್ಟು ಚೆನ್ನಾಗಿ ಕೇಳ್ತಾ ಇಲ್ಲ, ನಿಮ್ಮ ಅದು ಹಂಗಿತ್ತು ಹಿಂಗೆಲ್ಲ ಹೇಳ್ತೀನಿ. ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಅರ್ಥನೇ ಮಾಡ್ಕೊಳ್ಳಲ್ಲ. ಮತ್ತೆ ಅನ್ಸದ ಅಯ್ಯೋ ಅವ್ರು ಬೇಜಾರಾಗಿರುತ್ತೆ ಅಂತ. ಬಟ್ ಅವನು ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಹೌದು ರೂಪೇಶ್ ಪರವಾಗಿಲ್ಲ, ನಾವ್ ಇನ್ನೊಂದು ಹಿಂಗ್ ಮಾಡೋಣ ಅಂತ ಅಷ್ಟೇ ಎನರ್ಜಿ ಮತ್ತೆ ರೀವರ್ಕ್ ಮಾಡ್ತಾರೆ. ಸೊ ದಾಟ್ ಇಸ್ ದ ಬ್ಯೂಟಿ ಆಫ್ ಹಿಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೇನೆ ಇಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ ಲಾಯ್, ನೀವು ಈಗಲೂ ಕೆಲಸ ಮಾಡ್ತಾ ಇದೀರ ಅಂತ ನನ್ಗೆ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ರೂಪೇಶ್ಗೆ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ. ಸೊ ಇವಾಗ ಆಬ್ವಿಯಸ್ಲಿ ಆಸ್ ನಿಮ್ಮ ಮುಂದಿನ ಪ್ರಶ್ನೆ ನನ್ನೊಂದಿಷ್ಟು ಲಿಸ್ಟ್ ಇದೆ. ಸೊ ಇವತ್ತು ನಿಮ್ಗೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಸೊ ಆಸ್ ಅ ಡೈರೆಕ್ಟರ್, ಲೈಕ್ ನಿಮ್ಮ ಒಂದು, ಐ ಮೀನ್ ಐ ಡೋಂಟ್ ನೋ, ಅದು ಆಲ್ರೆಡಿ ನೀವು ಆನ್ಸರ್ಸ್ ಕೊಟ್ಟಿದ್ದೀರಾ, ಬಟ್ ಆಸ್ ಅ ಡೈರೆಕ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್. ಇನ್ನೊಂದು ಇದ್ರಲ್ಲಿ ಟೀ ಇದೆ, ನಾವು ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ ಹಿಂಗೆ ಸುಮ್ಮನೆ ಬಿಲ್ಡಪ್ ಕೊಡ್ತಿಲ್ಲ. ಸೊ ಆಸ್ ಅ ಡೈರೆಕ್ಟರ್ ನಿಮ್ಮ ಒಂದು ಲೈಕ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಅಂದ್ರೆ DOP, ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ಐ ಮೀನ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಒಂದು ಸಿನಿಮಾಕ್ಕೆ.
ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಲ್ಲ, ಬಟ್ ಹೌ ಎಲ್ಲರೂ ಹೇಗೆ ಹೋಯ್ತು, ಯಾವ ಥರ ಅಂತ ಇಫ್ ಯು ಕ್ಯಾನ್ ಶೇರ್. ನನ್ನ ಮೇನ್ ಸ್ಟ್ರೆಂತ್ ಏನು ಅಂತಂದ್ರೆ ನನ್ನ ಟೀಮ್. ಬಿಕಾಸ್ ನನ್ನ ಮೊದಲ ಸಿನಿಮಾದಿಂದ ಇದು ಕೆಲವ್ರಿಗೆ ಗೊತ್ತಿರಲ್ಲ, ಬಟ್ ತುಳುನಲ್ಲಿ ನನ್ನ ಥರ್ಡ್ ಡಿರೆಕ್ಷನ್ ಇದೆ. ನನ್ನ ಲಾಸ್ಟ್ 2 ಸಿನಿಮಾನು ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಸೊ ನನ್ನ ಟೀಮ್ ಹೆಂಗೆ ಅಂತಂದ್ರೆ ಅವ್ರ ಕೆಲಸ ಮಾತ್ರ ಮಾಡಲ್ಲ, ಅದು ಬಿಟ್ಟು ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ನಾನು ಹೆಂಗೆ ಅಂತಂದ್ರೆ ಇವಾಗ ಒಂದು ಬರೆದ್ರೆ ಇಲ್ಲ ಒಂದು ಸೀನ್ ಹೆಂಗಿದೆ ಅಂತ ಒಂದು ಪೇಪರಲ್ಲಿ ರೈಟಿಂಗ್ ಆದ್ರೆ ನಾನು ಎಲ್ಲರ ಹತ್ರನೂ ಅವ್ರ ಸಜೆಷನ್ಸ್ ಕೇಳ್ತೀನಿ. ಇವಾಗ ಕ್ಯಾಮ್ರಾಮನ್ ಹತ್ರ ಕೇಳ್ತೀನಿ ಹೆಂಗಿದೆ, ನಿಮ್ಗೆ ಹೆಂಗ್ ಅನ್ನಿಸ್ತಾ ಇದೆ. ಸೊ ಎಡಿಟರ್ ಹತ್ರನೂ ಕೇಳ್ತೀನಿ, ಮ್ಯೂಸಿಕ್ ಡೈರೆಕ್ಟರ್ ಹತ್ರನೂ ಅವ್ರವ್ರದ್ದು ಇನ್ಪುಟ್ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಇವಾಗ ಕೆಲವೊಂದ್ಸಲ ಎಡಿಟರ್ದು ಕೆಲಸ ಅಲ್ಲದೆ ಇದ್ರು ಕೆಲವೊಂದು ವಿಚಾರಗಳು ಅವ್ರು ಫ್ರೀದಾಗ ಅದು ಮಾಡ್ತಾರೆ. ಸೊ ಕ್ಯಾಮ್ರಾಮನ್ದು ಕೆಲಸ ಅಂದ್ರೆ ರಿಲೇಟೆಡ್ ಅಲ್ಲದೆ ಇದ್ರು ಕೂಡ ಅವರು ಬರ್ತಾರೆ ಕೆಲವೊಂದ್ಸಲ BGM ಕೇಳೋದಕ್ಕೆ. ಸೊ ನನ್ನ ಟೀಮ್ ಹೆಂಗಿದೆ ಅಂತಂದ್ರೆ ಒಬ್ರಿಗೊಬ್ರು ಅವ್ರದೇ ಸಿನಿಮಾ ಅಂತ ಎಫರ್ಟ್ ಆಗ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನು ಅಂದ್ರೆ ನನ್ನ ಸ್ಟ್ರೆಸ್ನ ಅವ್ರು ಅರ್ಥ ಮಾಡ್ಕೋತಾರೆ. ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ, ಸಮಯ ಕಡಿಮೆ ಇದೆ, ಸಿನಿಮಾ ರೆಡಿ ಆಗ್ಬೇಕು. ಆ ಸ್ಟ್ರೆಸ್ ಅಲ್ಲಿ ನಾನು ತುಂಬಾ ಕಿರಿಕಿರಿ ಮಾಡ್ತಾ ಇರ್ತೀನಿ ಅವ್ರಿಗೆ. ನಮ್ಗೆ ಟೆನ್ಷನ್ ಆದ್ರೆ ಫೋನ್ ಮಾಡಿ ಹಂಗೆ ಯಾಕೆ ಹಿಂಗೆ ಯಾಕೆ ನೀವು ಹೇಳಿದ್ರೆ ನಂಬಲ್ಲ. ಮೊನ್ನೆ ಒಂದಿನ ಹಿಂಗೆ ರೀಲ್ ನಾವು ನೋಡ್ತೀವಿ, ಕಳ್ಸಿರ್ತಾರೆ BGM ಹೆಂಗಾಗಿದೆ ಅಂತ. ರಾತ್ರಿ 2 ಗಂಟೆಗೆ ಫೋನ್ ಮಾಡಿದೀನಿ ನಾನು. ಅಂದ್ರೆ ನನ್ಗೆ ನಿದ್ದೆ ಬರ್ತಿಲ್ಲ, ಅದು ಕರೆಕ್ಷನ್ಸ್ ಇದೆ ಅದರಲ್ಲಿ ಅಂತ. ನಾನು ಇದು ಯಾಕೆ 53 ಹಂಗಿತ್ತು, ಇದು ಯಾಕೆ ಹಿಂಗೆ ಮಾಡಿದ್ರೆ ಹಿಂಗೆ. ಅವ್ನು ಪಾಪ ಪೇಷನ್ಸ್ ಅಲ್ಲಿ ಹೌದಾ ಓಕೆ ಏನೋ ಟೆನ್ಷನ್ ಇಲ್ಲ, ನಾಳೆ ಸರಿ ಮಾಡಿ ಕಳಿಸ್ತೇನೆ. ನಾನು ಬೆಳಿಗ್ಗೆ ಅನ್ಕೋತಾ ಇದ್ದೆ 2:30 ಈಗ ಕಾಟ ಕೊಡ್ತಾರ ಯಾರಾದ್ರು ಅಂತ. ಬಟ್ ಆ ಟೀಮ್ ಎಲ್ರಿಗೂ ಗೊತ್ತಿದೆ. ಬಿಕಾಸ್ ನಾನು ಯಾವಾಗ್ಲೂ ಯಾವ್ದನ್ನ ನಂಬ್ತೀನಿ ಅಂತಂದ್ರೆ ಯಾವುದೇ ಸಿನಿಮಾ ಇರ್ಬೋದು, ಯಾವುದೇ ಆರ್ಟಿಸ್ಟ್ ಇರ್ಬೋದು, ಅವರಲ್ಲಿ ಆ ಫೈರ್ ಇರುತ್ತಲ್ಲ, ಆ ಫೈರ್ ಅನ್ನುವಂಥದ್ದು ಇದ್ರೆ ಆ ಟ್ಯಾಲೆಂಟ್ ಕಡಿಮೆ ಇದ್ರೂ ನಡೆಯುತ್ತೆ. ನಾನು ಯಾವತ್ತು ಅಂದ್ರೆ ನಾನು ಇಷ್ಟೊಂದು ದೊಡ್ಡ ಲೆವೆಲ್ ಮಾತಾಡೋದಕ್ಕೆ ಏನು ಪ್ರೂವ್ ಮಾಡಿಲ್ಲ, ನನಗೆ ಗೊತ್ತು. ಬಟ್ ನನ್ನ ರೇಂಜಿಗೆ ಹೇಳೋದಾದ್ರೆ ನಾನು ಏನು ಫಾಲೋ ಮಾಡ್ತೀನಿ ಅಂದ್ರೆ, ಇವಾಗ ಮ್ಯೂಸಿಕ್ ಅಂತ ಬರ್ಬೋದು ಅಥವಾ ಯಾವುದೇ ಒಂದು ಟೆಕ್ನಿಷಿಯನ್ ಬರ್ಬೋದು, ಅವ್ರು ತುಂಬಾ ಗೊತ್ತಿಲ್ಲದೆ ಇದ್ರು ಕೂಡ 100% ಅವ್ರಿಗೆ ಟೆಕ್ನಿಕಲಿ ಗೊತ್ತಿಲ್ಲದೆ ಇದ್ರು ಒಂದು 80% ಗೊತ್ತಿದ್ರೆ ಅವರಲ್ಲಿ 100% ಗಿಂತ ಜಾಸ್ತಿ ಫೈರ್ ಇದ್ರೆ ಅದು ಮೋರ್ ಇಂಪಾರ್ಟೆಂಟ್ ದನ್ ಸ್ಕಿಲ್ಸ್. ಬಿಕಾಸ್ ನಿಮ್ಮ ಹತ್ರ ಹಾರ್ಡ್ ವರ್ಕ್ ಮಾಡಬೇಕು ಅಥವಾ ನನ್ಗೇನೋ ಪ್ರೂವ್ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ. ಸೊ ಅದಿದ್ದಾಗ ನಿಮ್ಗೆ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದು ಕೂಡ ಅವನು 100% ಕೊಡದೇ ಇರುವಂತಹ ಪರ್ಸನ್ ಆಗಿದ್ರೆ ಹಿ ವಿಲ್ ಓವರ್ಟೇಕ್ ಹಿಮ್. ಅವನ್ ಎಫರ್ಟ್ ಇದೆ ಅಲ್ವಾ, ಅದು ಎಫರ್ಟ್ ಟ್ಯಾಲೆಂಟ್ ಗಿಂತ ಜಾಸ್ತಿ. ಅದು ಇವಾಗ ನನ್ನ ಟೀಮಲ್ಲಿ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಎಲ್ರಿಗೂ ಹೇಳ್ತೀನಿ, ನೀವು ಮಿಸ್ಟೇಕ್ ಮಾಡಿದ್ರೆ ಪರವಾಗಿಲ್ಲ, ಐ ವಿಲ್ ನೆವರ್ ಗೋನಾ ಚೇಂಜ್ ಯು. ಎಡಿಟರ್ ಆಗಿರ್ಲಿ, ಕ್ಯಾಮ್ರಾಮ್ಯಾನ್ ಆಗಿರ್ಲಿ, ಮ್ಯೂಸಿಕ್ ಅವ್ರು ಆಗಿರ್ಲಿ. ಸೊ ನಿಮ್ಮಲ್ಲಿ ಏನೋ ಕೊರತೆ ಇದ್ರೆ ವಿಲ್ ವರ್ಕ್ ಇಟ್ ಔಟ್. ನಾನು ಹೇಳ್ತೀನಿ ನನ್ಗೆ ಇದು ಬೇಕು, ನಾನು ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ, ಬೇಕಾದ್ರೆ ಈ ತರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾವೆಲ್ಲ ಕೂತ್ಕೊಂಡು ಸರಿ ಮಾಡೋಣ. ಬಟ್ ನಿನ್ನಲ್ಲಿ ಫೈರ್ ಇರ್ಬೇಕು, ಮಾಡ್ತೀನಿ, ಟೆನ್ಷನ್ ಮಾಡ್ಕೊಬಿಟ್ಟು ನಾನು ಇದನ್ನ ಮಾಡ್ತೀನಿ ಅಂತ. ಬಟ್ ನೀವು ಎಲ್ಲಾ ಟ್ಯಾಲೆಂಟ್ ಇದ್ದು ಆ ಫೈರ್ ಇಲ್ಲ ಅಂತಂದ್ರೆ ಅದೇನು ಮಾಡಕ್ಕಾಗಲ್ಲ. ಅವ್ರು ಲೇಸಿ ಆಗ್ತಾ ಹೋಗ್ತಾರೆ. ನೀವು ಯಾರ್ದು ಗ್ರಾಫ್ ಬೇಕಾದ್ರೂ ನೋಡಿ, ನೀವು ಎಂತ ದೊಡ್ಡ ಆಕ್ಟರ್ ಬೇಕಾದ್ರೂ ತಗೊಳ್ಳಿ, ಅವ್ರು ಡೇ 1 ಇಂದ ಇವತ್ತಿನ ತನಕ ಆ ಫೈರ್ ಇದ್ದವ್ರು ಅಷ್ಟೇ ಸಸ್ಟೈನ್ ಆಗಿದ್ದಾರೆ. ಸೊ ಅದನ್ನೇ ನಾನು ಜಾಸ್ತಿ ನೋಡೋದು. ಆಕ್ಚುಲಿ ನಿಮ್ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟಿದ್ದ ಗೊತ್ತಿಲ್ಲ. ಟೀಮ್ ಬಗ್ಗೆ ಆಡ್ ಆನ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ನನ್ಗೂ ಅಷ್ಟೇ ಸೆಟ್ ಅಲ್ಲಿ ಲೈಕ್ DOP ಇಂದ ಇದ್ದು ಡೈರೆಕ್ಷನ್ ಟೀಮ್ ಎಲ್ರು ಕೂಡ ಲೈಕ್ ಎಲ್ಲರಲ್ಲೂ ಆ ಒಂದು ಎಫರ್ಟ್ ಹಾಕೋ ಒಂದು ಛಲ ಇತ್ತು, ಅದು ಕಾಣಿಸ್ತಾ ಇತ್ತು. ಲೈಕ್ ಮಾಡಬೇಕು ನಾವು ಏನೋ ಒಂದು ಯುನೋ ಎಫರ್ಟ್ಸ್ ಎಲ್ಲರಲ್ಲೂ ಇತ್ತು. ಐ ಥಿಂಕ್ ನೀವು ಹೇಳ್ದಂಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕಾಂಪಿಟಿಷನ್ ಅನ್ನೋದು ಪ್ರತಿದಿನ ಇರುತ್ತೆ. ನಾವಲ್ಲ ಅಂದರೆ ಇನ್ನೊಬ್ರು ರೆಡಿ ಇರ್ತಾರೆ ಅಲ್ಲಿ ನಮ್ಮ ಜಾಗನ ತಗೊಳ್ಳೋಕ್ಕೆ. ಸೊ ಐ ಥಿಂಕ್ ದಟ್ ಪ್ಯಾಷನ್ ಇದ್ದು ಹಾರ್ಡ್ ವರ್ಕಿಂಗ್ ಇದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಯು ಅ ಲಾಂಗ್ ವೇ. ಪ್ರಶ್ನೆಗೆ ಉತ್ತರ ಕೊಟ್ರಿ ಅನ್ಸುತ್ತೆ. ಆಮೇಲೆ ನಾವು ಎಡಿಟ್ ಎಲ್ಲ ಆದ್ಮೇಲೆ ನೋಡೋಣ, ಕೇಳಿದ್ದೇನು ಹೇಳಿದ್ದೇನು. ಈಗ ನಾನ್ ನಿಮಗ್ ಕೇಳೋದಾದ್ರೆ, ಇಷ್ಟೊಂದು ಸೀನಲ್ಲಿ ಇದ್ದೀರಾ, ಸೊ ಮೋಸ್ಟ್ ಫೇವ್ರೆಟ್ ಅದು ಸ್ಕ್ರೀನ್ ಅಲ್ಲಿ ನೋಡಿ ಇರ್ಬೋದು, ಸ್ಕ್ರೀನ್ ಅಲ್ಲಿ ಇನ್ನು ಸಿನಿಮಾ ನೋಡ್ಬೇಕು, ಬಟ್ ಶೂಟ್ ಆದಂತದ್ದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಇದು ಚೆನ್ನಾಗಿರುತ್ತೆ ಈ ಸೀನು ಅಂತಂದ್ರೆ ಐ ಥಿಂಕ್ ನನ್ಗೆ ಹೇಳ್ಬೋದಾ ಯಾವ ಸೀನ್ ಅಂತ? ಅಲ್ಲ ವಿಷಯ ಹೇಳ್ಬೇಡಿ, ಅಂದ್ರೆ ನಿಮ್ಮ ಹತ್ರ ನೀವು ಪಕ್ಕದಲ್ಲೇ ಇದೀರಲ್ಲ ಡೈರೆಕ್ಟರ್, ನಿಮ್ಮ ಅಲ್ಲ ಹಿಂಗೆ ಹೇಳ್ಬೇಡಿ, ಇದರಿಂದ ಲೀಡ್ ಆಗುತ್ತೆ ಅದೆಲ್ಲ ಇರಲ್ಲ. ಬಟ್ ನನಗೆ ಫೇವ್ರೇಟ್ ಆಗಿರೋ ಸೀನ್ ಅಂತಂದ್ರೆ ಐ ಥಿಂಕ್ ನಂದೊಂದು ಟ್ರೆಡಿಷನಲ್ ವೇರ್ ಅಲ್ಲಿ ಒಂದು ಸೀನ್ ಆಗುತ್ತೆ. ಮನೆಗೆ ಇದು ನೀವ್ ಹೇಳ್ಬಿಡಿ, ಜಾಸ್ತಿ ಅಲ್ವಾ ಡೈರೆಕ್ಟರ್ ಇಷ್ಟೆಲ್ಲ ಹೇಳ್ಬಾರ್ದು, ಮನೆಗೆ ಬರೋ ಸೀನ್ ಅಲ್ವಾ? ನನ್ಗೆ ಆ ಸೀನ್ ಇಷ್ಟ. ಅಂದ್ರೆ ಅಲ್ಲಿ ನನ್ಗೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಇತ್ತು ಕೊಡೋದಕ್ಕೆ.
ಐ ಥಿಂಕ್ ನನಗೆ ಪರ್ಸ್ನಲಿ ಈ ಥರ ಚಿಕ್ಕ ಚಿಕ್ಕ ಐಸಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋದು ಅಂದರೆ ತುಂಬ ಇಷ್ಟ. ಸೊ ಅದು ನನ್ಗೆ ಇಷ್ಟ ಆಯ್ತು. ಅಂಡ್ ಆಲ್ಸೋ ಐ ಥಿಂಕ್ ನನ್ನ ಚಿಕ್ಕ ಐಸಲ್ಲಿ ಎಕ್ಸ್ಪ್ರೆಷನ್ ಕೊಡೋದು, ಐಸಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಅಲ್ಲಲ್ಲ, ಬೇರೆ ಬೇರೆ ಅರ್ಥ. ಐಸಲ್ಲಿ ಕಣ್ಣಲ್ಲಿ, ಐಸ್ ಬೇಡ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋದು ಅಂದ್ರೆ ಏನೇ ಇದ್ರೂ ಜಸ್ಟ್ ಐ ಮೂಮೆಂಟ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋದು, ಆ ತರ ಸೀನ್ಸ್ ನನ್ ಪರ್ಸನಲಿ ಇಷ್ಟ. ಅಂಡ್ ಆಲ್ಸೋ ನಾನು ಇನ್ನೊಂದು ಸೀನ್ ಇಷ್ಟ, ಅದು ಇಂಟ್ರೊಡಕ್ಷನ್ ಸೀನ್. ನಿಮ್ಮ ಇಂಟ್ರೊಡಕ್ಷನ್? ಓಕೆ, ನಿಮ್ ಇಂಟ್ರೊಡಕ್ಷನ್ ಯಾವುದು ಅಂತ ಅವ್ರು ಅನ್ಕೊಂಡಿದ್ದಾರೆ, ಆ ಇಂಟ್ರೊಡಕ್ಷನ್ ಅಲ್ಲ ಅಂತ ಅವ್ರಿಗೆ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ನನಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ರೂಪೇಶ್ ಅವರು. ಸೊ ಐ ಥಿಂಕ್ ಐ ಕ್ಯಾನ್ ಫಿಗರ್ ಇಟ್ ಔಟ್ ಇವಾಗ ಯಾವ ಸೀನ್ ಫಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಐ ಮೀನ್ ಜನರಿಗೆ ಗೊತ್ತಿಲ್ಲ ಅಲ್ಲ ಯಾವ್ದು ಇಂಟ್ರೊಡಕ್ಷನ್ ಅಂತ. ಸೊ ನೀವ್ ಹೇಳಿರೋದೇ ಅದು ಅಂತ ಅನ್ಕೋತಾರೆ. ಓಕೆ, ಈಗ ಸಿಂಗರ್ಗೆ ಪ್ರಶ್ನೆ ಕೇಳುವ ಸಮಯ. ಓಕೆ, ನಂದಿದು ನಿಮ್ ಲಿಸ್ಟ್ ಅಲ್ಲಿ ಇಲ್ದಿರೋ ಪ್ರಶ್ನೆ. ಈಗ ಈ ಸಾಂಗ್ಗೆ ನೀವು ಮತ್ತೆ ಇದು ಸಂಗೀತ ಇದು ಶ್ರುತಿ ಅಂತೆಲ್ಲ ಹೇಳಂಗಿಲ್ಲ ನೀವು. ಈ ಸಾಂಗ್ಗೆ ರೀಲ್ಸ್ ಮಾಡ್ಬೇಕು ಅಂದ್ರೆ ಇಂಡಸ್ಟ್ರಿನಲ್ಲಿರುವಂತಹ ಹೀರೋಯಿನ್ಸ್ ಅಂತ ತಗೊಂಡ್ರೆ ಯಾರ ಜೊತೆ ರೀಲ್ಸ್ ಮಾಡಿದ್ರೆ ಸಖತ್ ಸೂಟ್ ಆಗುತ್ತೆ ಅಂತ ಅನ್ಕೋತೀರಾ? ಏನ್ ಪ್ರಶ್ನೆ? ನಿಮ್ಗೆ ತುಂಬಾ ಹೆಸರು ಇರಬಹುದು, ಬಟ್ ನಾವೇ ಹೇಳ್ತಿದ್ವಿ ಒಂದೇ ಹೆಸರು ಹೇಳಿ. There are actually many beautiful actresses ನಮ್ಮ ಇಂಡಸ್ಟ್ರಿಯಲ್ಲಿ. Okay. I think it's about ನಾನ್ ಯಾರ ಜೊತೆ ರೀಲ್ ಮಾಡ್ಬೇಕಂತ ಯಾರು ನನ್ ಜೊತೆ ಮಾಡ್ಬೋದು. I really like Rachita Ram ಅವರು. She's really wonderful person. I have met a few times and on screen hengo like off screen also such a sweetheart she is. So I think Rachita Ram will be very nice. Okay, Rachita Ram ma'am, ಎಲ್ಲಾದ್ರೂ ಈ ಕ್ಲಿಪ್ ನೋಡಿದ್ರೆ ಪಾಪ ರಜತ್ ಅವ್ರ ಜೊತೆ ಒಂದ್ ಚಾನ್ಸ್ ಕೊಡಿ. ಎಸ್, ಇವಾಗ ನಿಮಗೆ ಅಲ್ಲ, ಅವ್ರ ಪಾಪ ಹಿಂಗ್ ಹೇಳ್ತಿದ್ರು ಒಬ್ಬರನ್ನೇ ಚೂಸ್ ಮಾಡಿ ಅಂತ. ಪರವಾಗಿಲ್ಲ, ನಾನೇನೋ ಅವ್ರ ಹೆಸರು ಹೇಳ್ತೀರಾ ಅನ್ಕೊಂಡೆ. I actually have a question for you. So ನೀವು ಇದು ರಿವೆಂಜ್ ಅಲ್ಲ? ಇಲ್ಲ, genuine curiosity, like ನೀವು ಇದ್ರ ಡೈರೆಕ್ಟರ್ ಕೂಡ ಅಲ್ವಾ? ಪ್ರಾಬಬ್ಲಿ ಇದರ್ ರೈಟಿಂಗ್ ಟೈಮ್ ಅಲ್ಲಿ ಅಥವಾ ಶೂಟ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಯಾವ ಸೀಕ್ವೆನ್ಸ್ ಆರ್ ಸಮಥಿಂಗ್ ದಟ್ ಲೈಕ್ ದಿಸ್ ಇಸ್ ನಿಮ್ಗೆ ಕೆಲವೊಂದು ಶಾರ್ಟ್ಸ್ ತಗೊಂಡಾಗ ಅಥವಾ ಕೆಲವೊಂದು ವಿಷಯ ಮಾಡಿದಾಗ ಒಳಗಡೆಯಿಂದ ಡೈರೆಕ್ಟರ್ಗೆ ಅದೊಂದು ಖುಷಿ ಆಗುತ್ತೆ, ಇದು ಜನ ನೋಡಿದಾಗ ಇದು ನಮ್ಗೇನ್ ಖುಷಿ ಆಗುತ್ತೆ ಅಂತ. ಸೊ ವಿಚ್ ಪಾರ್ಟ್ ಲೈಕ್ ನೀವು ಓವರ್ ಆಲ್ ತಗೊಂಡ್ರೆ 2 ಪಾರ್ಟ್ ಇದೆ. ರೈಟಿಂಗ್ ಮಾಡಿದಾಗ ನಮ್ಗೆ ಇದು ಮಜಾ ಕೊಡುತ್ತೆ ಜನರಿಗೆ ಅಂತ. ನಾನು ಯೂಶಲಿ ಅಂದ್ರೆ ನಾನು ಅಷ್ಟೊಂದು ಡೀಪ್ ಆಗಿರೋ ಫಿಲ್ಮ್ ಮೇಕರ್ ಅಲ್ಲ. ನಮ್ ನಾಲೆಜ್ ತಕ್ಕಂಗೆ ನಾವು ಅಂದ್ರೆ ಅದನ್ನ ಗೇಜ್ ಮಾಡೋದು. ಸೊ ನಾನು ಯಾವಾಗ್ಲೂ ಯಾವ್ದ್ರಿಂದ ಹೋಗ್ತೀನಿ ಅಂದ್ರೆ ನಾವು ಬರ್ದಾಗ ಮಜಾ ಸಿಗ್ಬೇಕು ಅಂತ. ನನ್ ಮಜಾ ಅನ್ನುವಂಥದ್ದು ನನ್ಗೆ ಅದೊಂದು ಪ್ಯಾರಾಮೀಟರ್. ನಾವು ಬರೀತಾ ಇದ್ದಾಗ ಸುನಿಲ್ ಶೆಟ್ಟಿ ಅವ್ರದ್ದು ಪಾರ್ಟ್ ಬರಿತಾ ಇದ್ವಿ. ಅಂದ್ರೆ ಬರಿಬೇಕಾದ್ರೆ ಸುನಿಲ್ ಶೆಟ್ಟಿ ಅವರೇ ಅಂತ ಇರ್ಲಿಲ್ಲ, ಒಂದು ಆ ಕ್ಯಾಲಿಬರ್ ಇರುವಂತ ಒಂದು ಆಕ್ಟರ್ ಅಂತ ಬರಿತಾ ಇದ್ವಿ. ಸೊ ಅವ್ರ ಎಂಟ್ರಿಗಿಂತನೂ ಅವ್ರ ಪ್ಲಾಟ್ ನ ಟ್ವಿಸ್ಟ್ ಮಾಡಿ ಒಂದು ಎಂಟ್ರಿ ತರ, ಒಂದು ಸೆಕೆಂಡ್ ಎಂಟ್ರಿ ತರ ಇದೆ ಅದ್ರಲ್ಲಿ. ಪ್ಲಾಟ್ ನ ಟ್ವಿಸ್ಟ್ ಮಾಡುವಂತ ಒಂದು ಸಿಚುವೇಶನ್. ಸೊ ಅದು ಬರೆದಾಗ ನಾವು ಅನ್ಕೋತಾ ಇದ್ವಿ ಇದಕ್ಕೊಂದು ಕರೆಕ್ಟ್ ಆಗಿ ಆಕ್ಟರ್ ಸಿಕ್ಕಿದ್ರೆ ಸೊ ಇದು ಡೆಫಿನೆಟ್ಲಿ ಜನರು ಒಂದ್ ಮಜಾ ಕೊಡುವಂತ ಒಂದು ಮೊಮೆಂಟ್ ಆಗುತ್ತೆ ಅಂತ. ಸೊ ಇವಾಗ ಸಿನಿಮಾ ಆದ್ಮೇಲೆ ಅಲ್ಲಿ BGM ಎಲ್ಲ ಬಂದ್ಮೇಲೆ ಮೊನ್ನೆ ನೀವು ಹೇಳಿದ್ರೆ ನಾನು ಯಾವಾಗ ಎಂಜಾಯ್ ಮಾಡ್ತೀನಿ. ಯಾವ್ದೇ ಸಿನಿಮಾ ಹೋದ್ರು ನಾನು ವಿಸಿಲ್ ಎಲ್ಲ ಹೊಡಿತೀನಿ. ಯಾವ್ದೇ ಸಿನಿಮಾ ಮಜಾ ಆದ್ರೆ ಅದಕ್ಕೆ ಲಿಟ್ರಲಿ ನಾನೇ ವಿಸಿಲ್ ಹಿಡಿದಿದೆ, ಚೆನ್ನಾಗಿ ಅನ್ಕೊಂಡಂಗ ಆಗಿದೆ ಅಂತ. ಇನ್ನೊಂದು ನಮ್ ಸಿನಿಮಾದಲ್ಲಿ ಒಂದ್ 3 ಫೈಟ್ ಬರುತ್ತೆ. 3 ಫೈಟ್ ಅಂದ್ರೆ ಇಟ್ ಇಸ್ ನಾಟ್ ದಟ್ ಕಮರ್ಷಿಯಲಿ ಫೈಟ್, ಆ ಕಾನ್ಸೆಪ್ಟಲ್ ಫೈಟ್ ಅಂತ ಅಲ್ಲ, ಅಂದ್ರೆ ಆ ಸಿಚುವೇಶನ್ ತಕ್ಕಂಗ್ ಫೈಟ್ಸ್ ಇರುತ್ತೆ. ಆ 2 ಫೈಟ್ಗಿಂತನೂ ಒಂದು ಫೈಟ್ ಹೆಂಗಿರುತ್ತೆ ಅಂತಂದ್ರೆ ಆಡಿಯನ್ಸ್ಗೆ ಅನ್ಸುತ್ತೆ ಈಗ ಹೊಡಿಬೇಕು ಗುರು ನೀನು ಅಂತ. ಸೊ ಆ ಒಂದು ಇಮೋಷನಲ್ ಕನೆಕ್ಟ್ ಇರುವಂತ ಒಂದು ಫೈಟ್ ಕೊರಿಯೋಗ್ರಫಿ ಇದೆ, ಅಲ್ಲೊಂದು ಸೀಕ್ವೆನ್ಸ್ ಇದೆ. ಅದು ಬರಿಬೇಕಾದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇದು ಹಿಂಗ್ ಬಂದ್ರೆ ಚೆನ್ನಾಗಿ ಖುಷಿ ಆಗುತ್ತೆ ಜನರಿಗೆ. ಬಿಕಾಸ್ ಯಾವಾಗ್ಲೂ ಒಂದು ಫೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಅಲ್ಲಿ ಕೂತ್ಕೊಂಡಿರುವಂತ ಆಡಿಯನ್ಸ್ಗೆ
ಅನ್ನಿಸ್ಬೇಕು ಈಗ ನೀನ್ ಹೊಡಿಬೇಕು ಗುರು ಅವನಿಗೆ ಅಂತ. ಹಂಗ ಅನ್ನಿಸ್ದಾಗ ನೀವ್ ಯಾವ್ದೇ ಸಿನಿಮಾ ತಗೊಳ್ಳಿ, and that satisfaction for the audience also. ನಮ್ ಸೈಡ್ ಹೌದು. ಅದು ನಾವು ಇವಾಗ ಏನ್ ಸಿನಿಮಾ ನಾವು ಸ್ಕ್ರೀನಿಂಗ್ ಎಲ್ಲ ನೋಡ್ತಾ ಇದ್ವಿ, ಅದು ನಾವು ಅನ್ಕೊಂಡಿದ್ ಇಲ್ಲ ಅನ್ಸುತ್ತೆ ಇವಾಗ ಹೊಡಿಯೋದು ಪರ್ಫೆಕ್ಟ್ ಆಗಿದೆ ಅಂತ. ಆ 2 ಮೊಮೆಂಟ್ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ, ಜನರು ನೋಡಿದಾಗ ಅದೇ ನಾವೇನ್ ಅನ್ಕೊಂಡಿದೀವಿ ಅದು ಕೊಡ್ತಾರ ಅಂತ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದೇ ವಿಲ್ ಬಿ ವೆರಿ ಹ್ಯಾಪಿ ಅಂತ. ವೆರಿ ನೈಸ್. ಸೊ ಆಸ್ ಅನ್ ಆಡಿಯನ್ಸ್ ಆಲ್ಸೋ ಲೈಕ್ ನೀವು ಮೂವಿ ಐ ಥಿಂಕ್ ಈಗ ನಿಮ್ಗೆ ನೀವು ಡೈರೆಕ್ಟರ್ ಆಗಿರೋದಕ್ಕೆ ನೋಡಿರ್ತೀರಾ. ಸೊ ಇಫ್ ಯು ಆರ್ ಅನ್ ಆಡಿಯನ್ಸ್, ಈಗ ನೀವು ಈ ಮೂವಿ ಪಾರ್ಟ್ ಅಲ್ಲ ಅಂತ ಅನ್ಕೊಳ್ಳಿ, ನೀವು ಈ ಆಡಿಯನ್ಸ್ ಆಗಿ ಮೂವಿ ನೋಡಿದ್ರೆ ವಾಟ್ ಆರ್ ದ ಎಲಿಮೆಂಟ್ಸ್ ದಟ್ ಸ್ಟುಡ್ ಔಟ್ ಫಾರ್ ಯು ಇನ್ ದ ಮೂವಿ? ಈ ಆಡಿಯನ್ಸ್ ಎಲ್ಲರಿಗೂ ಈ ಪಾಯಿಂಟ್ಸ್ ಅಂದ್ರೆ ಮ್ಯೂಸಿಕ್ ಅಥವಾ ಆಕ್ಷನ್ ಸೀಕ್ವೆನ್ಸು ಅಥವಾ ಅಂದ್ರೆ ಅದೇ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಾನು ಈ ಮೂವಿನಲ್ಲಿ ಥ್ರೂ ಔಟ್ ದ ಜರ್ನಿನಲ್ಲಿ ಇರೋದ್ರಿಂದ ಅಂಡ್ ಇದನ್ನ ತುಂಬಾ ಸಲ ನೋಡಿರೋದ್ರಿಂದ 100% ಪರ್ಫೆಕ್ಟ್ ಆನ್ಸರ್ ಕೊಡಕ್ ಆಗಲ್ಲ. ಬಟ್ ನಂದು ಫಾರ್ ಮೀ ಲೈಕ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಸಾಂಗ್ ವಿಡಿಯೋ ನೋಡಿದಾಗ ನಂಗೆ ಫಸ್ಟ್ ಆಫ್ ಆಲ್ ಕಾಮಿಡಿ ಲುಕ್ ಬ್ಯಾಂಗ್ ಆನ್. ಫೆಲ್ಟ್ ಲೈಕ್ ಮೂವಿಯಲ್ಲಿ ಒಳ್ಳೊಳ್ಳೆ ಜೋಕ್ಸ್ಗಳು, ಒಳ್ಳೊಳ್ಳೆ ಕಾಮಿಡಿ ಅಂತೂ ಇರುತ್ತೆ ಅಂತ ಗೊತ್ತಾಯ್ತು. ಅಂಡ್ ಶಾರ್ಟ್ಸ್ ಅಂಡ್ ದ ಲೊಕೇಶನ್ಸ್ ವರ್ ವೆರಿ ನೈಸ್ ಟು ಸಿ. ಅಂದ್ರೆ ಸ್ಕ್ರೀನ್ ಮೇಲೆ ಇಲ್ಲಂದ್ರೆ ಈಗ ನಾವು ಅಲ್ಲಿ ಲಾಂಚ್ ಇವೆಂಟ್ ಅಲ್ಲಿ ನೋಡಿದ್ವಿ, ಬಟ್ ಬಿಗ್ ಸ್ಕ್ರೀನ್ ಅಲ್ಲಿ ಇದೆಲ್ಲ ಚೆನ್ನಾಗಂತೂ ಕಾಣುತ್ತೆ ಅಂತ ಅನಿಸ್ತು. ಅಂಡ್ ಐ ಥಿಂಕ್ ಟೀಸರ್ ಬಂದಿದೆ, ಟೀಸರ್ ನೋಡಿದಾಗ the political drama will be very interesting to watch anta so anstu. As an audience I think if anyone is interested in all those like complete package of a movie, I think this is perfect for that anta anustadu. ಅದೇ ನಮ್ಮ ಎಕ್ಸ್ಪೆಕ್ಟೇಷನ್. ಅಂದ್ರೆ ಒಂದು ಆಡಿಯನ್ಸ್ ಆಗಿ ನೋಡಿದಾಗ ನಾವು ಇವಾಗ ಫಿಗರ್ ಔಟ್ ಮಾಡಿರ್ತೀವಲ್ಲ, ಇದು ಅವ್ರಿಗೆ ಸಿಕ್ಕಿದ್ರೆ ಹ್ಯಾಪಿ ಆಗ್ತಾರೆ ಅಂತ. ಓವರ್ ಆಲ್ ಆಗಿ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಸೊ ಪೊಲಿಟಿಕಲ್ ಡ್ರಾಮಾ ಅಂದ್ರೆ ಇವಾಗ ಒಂದು ಊರಿನ ಕಥೆ ಅಂತ ಹೇಳ್ಬೋದು. ಒಂದು ಊರಲ್ಲಿದ್ದಾಗ ಆ ಊರಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಹೆಂಗಿರುತ್ತೆ, ಸೊ ಈಗ ಜನರು ಹೆಂಗಿರ್ತಾರೆ ಅಂತಂದ್ರೆ ಅವ್ರಿಗೆ ಯಾರಿಗೋ ಸಪೋರ್ಟ್ ಮಾಡಿದಾಗ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರದನ್ನ ಜಸ್ಟಿಫೈ ಮಾಡ್ಕೋತಾರೆ, ನಮ್ಮವರು ಸರಿ ಅಂತ. ಬಟ್ ಯಾವಾಗ ನಿಮಗೆ ಅವ್ರು ನಮ್ಮ ನಾಯಕರು ಮಾಡಿರುವಂತಹ ತಪ್ಪು ನಮ್ಮ ಮನೆಯಲ್ಲಿ ಅದ್ರ ರಿಯಾಕ್ಷನ್ಸ್ ಆಗುತ್ತೆ ನೋಡಿ, ಆವಾಗ ಅವನಿಗೆ ಗೊತ್ತಾಗುತ್ತೆ ಓಕೆ ಸೊ ಇದರಿಂದ ಊರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ಆ ಪಾಯಿಂಟ್ ಮೇ ಬಿ ಜನರಿಗೆ ಒಂದ್ ಸ್ವಲ್ಪನಾದ್ರೂ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಬಿಕಾಸ್ ನಂದು ಏನ್ ಪಾಲಿಸಿ ಅಂದ್ರೆ ಇವಾಗ ನೀವ್ ಯಾರಿಗೆ ಸಪೋರ್ಟ್ ಮಾಡಿ, ನೀವು ವೋಟ್ ಯಾರಿಗ್ ಬೇಕಾದ್ರೂ ಹಾಕಿ, ಆದ್ರೆ ನಿಮ್ಮ ವೋಟ್ಗೆ ವ್ಯಾಲ್ಯೂ ಅಥವಾ ನಿಮ್ಮ ಲೀಡರ್ಗೆ ವ್ಯಾಲ್ಯೂ ಯಾವಾಗ ಅಂತಂದ್ರೆ ನೀವು ಚೂಸ್ ಮಾಡುವಂತ ಲೀಡರ್ ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳೋ ಅಂತದ್ದು ಇರಬೇಕು. ಸೊ ನನ್ನ ಲೀಡರ್ ಆಗಿರೋದಕ್ಕೆ ಅವ್ರದ್ ಮಾಡಿರೋ ತಪ್ಪು ಸರಿ ಅಂತ ಒಪ್ಕೊಂಡ್ರೆ ಅದು ನಮ್ ತಪ್ಪಾಗುತ್ತೆ. ಸೊ ಅದನ್ನ ಒಂದ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳೋದಕ್ಕೆ ಹೊರಟಿದೀವಿ ಸಿನಿಮಾದಲ್ಲಿ. ಸೊ ಓವರ್ ಆಲ್ ಆಗಿ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಏನ್ ಸೂಫ್ರಮ್ ಸೋನ್ ಅಲ್ಲಿ ಯಾವ ಒಂದು ಪ್ಯಾಟರ್ನ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು, ಸೊ ಅದು ನಮ್ಮೂರಿನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗಿರುವಂತ ಕಥೆ. ಸೊ ಆ ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಗಬಹುದು ಅನ್ನೋಂಥದ್ದು ನಾನೊಂದು ಕಾನ್ಫಿಡೆನ್ಸ್ ಕೊಡಬಹುದು. ಇನ್ನೊಂದು ಒಂದು ಒಳ್ಳೆ ಸ್ಟೋರಿ ಲೈನ್ ಮೇಲೆ ನಮ್ಗೆ ತುಂಬಾ ಒಂದು ನಂಬಿಕೆ ಇದೆ. ಸೊ ಇದು ಜನರನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಸ್ಟೋರಿ ಲೈನ್. ಸೊ ಇದು ಎರಡು ಅವ್ರಿಗೆ ಮಜಾ ಕೊಡುತ್ತೆ ಅಂತ. ಅಂಡ್ ಇನ್ನೊಂದು ಸುನಿಲ್ ಶೆಟ್ಟಿ ಅವ್ರ ಪಾರ್ಟ್, ಸುನಿಲ್ ಶೆಟ್ಟಿ ಅವ್ರ ಪಾರ್ಟ್ ಏನಿದೆ ಅದು ಇವಾಗ ನಮ್ದೇನು ನನ್ನ ಪ್ರಾಸೆಸ್ ಏನು ಅಂದ್ರೆ ನಾನು ಯಾವಾಗ್ಲೂ ಡೈರೆಕ್ಟ್ ಸುನಿಲ್ ಶೆಟ್ಟಿ ಸರ್ that must have been that's a great experience. ನಂದು ನೆಕ್ಸ್ಟ್ ಕ್ವೆಶ್ಚನ್ ಇವಾಗ ಇದು ಮುಗಿಸಿ ನೀವು ಕೇಳಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಸುಮಾರು ಇದೆ ಕ್ವೆಶ್ಚನ್. ನಾನು ಒಂದು 50-60 ಜನರಿಗೆ ಸಿನಿಮಾ ತೋರಿಸಿದೀನಿ ಆಲ್ರೆಡಿ. ಅಂದ್ರೆ ಅದ್ ನಮ್ಮ ಪ್ರಾಸೆಸ್. ನಾವು ಟ್ರಿಮ್ ಮಾಡ್ಬೇಕಾದ್ರೆ ಒಂದ್ಸಲ ತೋರಿಸ್ತೀವಿ, ಟ್ರಿಮ್ ಆದ್ಮೇಲೆ ಒಂಥರ ತೋರಿಸ್ತೀವಿ. ನಮ್ ಟೀಮ್ ಅವರು ಇರ್ತಾರೆ, ಟೆಕ್ನಿಷಿಯನ್ಸ್, ಅಟ್ ದ ಸೇಮ್ ಟೈಮ್ ಜನರಲ್ ಯಾರಾದ್ರೂ ಬರ್ತಾರೆ ನಮ್ಮ ಫ್ರೆಂಡ್ಸ್ ಹಂಗೆಲ್ಲ, ಅವ್ರನ್ನು ಫಸ್ಟೇ ಹೇಳ್ತೀವಿ ಇವಾಗ ನೀವ್ ಏನಾದ್ರು ಕರೆಕ್ಷನ್ಸ್ ಹೇಳಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೆವಲಪ್ ಇಟ್. ನೀವು ಹೇಳಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಏನಾಗುತ್ತೆ ಬೇಜಾರಾಗುತ್ತೆ ಅಂತ ಹೇಳೋದು. ನಾವು ಅವ್ರಿಗೆ ಫಸ್ಟ್ ಹೇಳ್ತೀವಿ ಇದ್ರಲ್ಲಿ ಏನಾದ್ರು ನಿಮ್ಗೆ ತಪ್ಪು ಕಂಡ್ರೆ ನನ್ಗೆ ಹೇಳಿ, ಯು ಟ್ರೈ ಟು ಎಂಜಾಯ್ ದ ಮೂವಿ. ಎಂಜಾಯ್ ಮಾಡೋದಕ್ಕೆ ಹೋದಾಗ ನಿಮ್ಗೆ ಏನಾದ್ರು ತಪ್ಪು ಕಾಣ್ತಾ ಇದ್ರೆ ನನಗೆ ಹೇಳಿ. ಸೊ ನೀವ್ ಹೇಳಿದ್ರೆ ನನ್ಗೆ ಹೆಲ್ಪ್ ಆಗುತ್ತೆ, ಅದನ್ನ ಐ ಕ್ಯಾನ್ ಕರೆಕ್ಟ್ ಇಟ್. ಆ ಪ್ರೊಸೆಸ್ ಅಲ್ಲಿ ಇದೀವಿ. ಸೊ ಹಂಗೆ ಹೇಳೇ ಅವ್ರಿಗೆ ಶೋ ಇಡ್ತೀವಿ. ಸೊ ಹಂಗೆ ತುಂಬಾ ಕರೆಕ್ಷನ್ಸ್ ಬಂದಿತ್ತು, ಅದೆಲ್ಲ ಮಾಡಿ ಅದ್ರಲ್ಲಿ ಬಂದಿರೋ ಪಾಯಿಂಟ್ ಹೇಳ್ಬೇಕಾದ್ರೆ ಸುನಿಲ್ ಶೆಟ್ಟಿ ಪಾರ್ಟ್ ಇದೆ ಅಲ್ವಾ, ಅಲ್ಲಿ ಒಂದೇ ಒಂದು ಕರೆಕ್ಷನ್ ಬಂದಿಲ್ಲ. ಆಲ್ ಎಂಜಾಯಿಂಗ್ ದ ಪಾರ್ಟ್. ಒಂದು ಸುನಿಲ್ ಶೆಟ್ಟಿ ಅವ್ರನ್ನ ನೋಡೋದ್ ಖುಷಿ, ಇನ್ನೊಂದು ಆ ಪ್ಲಾಟ್ಗೆ ಅವ್ರು ತುಂಬಾ ಪಾಸಿಟಿವಿಟಿನ ಆಡ್ ಮಾಡ್ತಾರೆ. ಅವ್ರು ಬರೋದೊಂದು ಕಾರಣಕ್ಕೆ, ಅವ್ರು ಹೋಗುವಾಗ ಆ ಕಾರಣನೇ ಬದಲಾಗುತ್ತೆ ಸಿನಿಮಾದಲ್ಲಿ. ಸೊ ಅದೆಲ್ಲ ಮಜಾ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.
and the aura he holds movie screen mele, it will be I think amazing. And then I feel especially for him also, ನಾವು ಆ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ, ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ಅದ್ರದ್ದು ನಮ್ಗೆ ಇಂಪ್ಯಾಕ್ಟ್ ಐ ಥಿಂಕ್ ಇನ್ನು ವಾಟ್ ಯು ಹ್ಯಾವ್ ಇಂಟೆಂಡೆಡ್ ಇನ್ನು ನೀಟಾಗಿ ಅನ್ಸುತ್ತೆ. ಮೊನ್ನೆ ಈ ಟೀಸರ್ ಬಿಟ್ಟು ಅಲ್ವಾ 1.5 ನಿಮಿಷ ಆಯ್ತು, ಬಟ್ ತುಂಬಾ ಜನ ಹೇಳೋದು ಸುನಿಲ್ ಶೆಟ್ಟಿ ಅವ್ರ ಎಂಟ್ರಿ ಅಲ್ವಾ, ಅವ್ರು ಬಂದಿರೋದು 5 ಸೆಕೆಂಡ್ ಅದ್ರಲ್ಲಿ. ಇಂಪ್ಯಾಕ್ಟ್ ಹಂಗಿದೆ. ಇನ್ ಮೂವಿಲಿ ಯು ವಿಲ್ ಗೆಟ್ ಟು ಸೀ ಮೋರ್ ಅಂದ್ರೆ that will be, and it's his first Tulu film, right? ಅದು ಅವ್ರಿಗೂ ಖುಷಿ ಇದೆ. ಆಕ್ಚುಲಿ ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್ ಬಿಕಾಸ್ ಅವ್ರಿಗೆ ಭಾಷೆ ಊರು ಅಂದ್ರೆ ಹೌ ಕ್ರೇಜಿ ಇಟ್ ಇಸ್ ದಟ್ ನಾನು ಮತ್ತೆ ಸುನಿಲ್ ಶೆಟ್ಟಿ ಅವರಿಬ್ರು ಒಂದ್ ಫಸ್ಟ್ ಟೈಮ್ ತುಳು ಮೂವಿ ಮಾಡ್ತಾ ಇರೋದು, ಒಂದೇ ಮೂವಿ. ನಾನು ಇದೀನಿ, ಬಿಟ್ಟೆ ಬಿಟ್ರು ಆಲ್ ಗುಡ್ ಪೀಪಲ್ ಕಮಿಂಗ್ ಟುಗೆದರ್. ನನ್ನ ಪಾಲಿನ ಒಂದು ಪುಣ್ಯ ಅಂತ ಹೇಳ್ಬೋದು, ಯಾವ್ದೋ ಒಂದು 2-3 ಜನ್ಮದಲ್ಲಿ ಮಾಡೋ. ಅವ್ರು ನಿಮ್ಗೇನು ಸುನಿಲ್ ಶೆಟ್ಟಿ ಅವ್ರು ಫಸ್ಟ್ ಟೈಮ್ ತುಳು ಮೂವಿ ಮಾಡ್ತಾರೆ ಖುಷಿ ಆಯ್ತು, ಅಥವಾ ರಜತ್ ಹೆಗಡೆ ಫಸ್ಟ್ ಟೈಮ್ ತುಳು ಸಾಂಗ್? ಸುನಿಲ್ ಶೆಟ್ಟಿ ಅವರು ಅಂದ್ರೆ ಅವ್ರ ನಮ್ಮ ಊರಿನವರು. ರಜತ್ ಹೆಗ್ಡೆ ನನ್ ಫೋನ್ ಎತ್ತಿದ್ದೆ ದೊಡ್ಡ ವಿಷಯ ಇಲ್ಲ, ಎಲ್ಲಾನು ಸುನಿಲ್ ಶೆಟ್ಟಿ ಅವ್ರು ಮಾಡಿದ ಖುಷಿನೋ, ರಜತ್ ಹೆಗ್ಡೆ ಅವ್ರ ವಾಯ್ಸು ಹಿಂಗ್ ಪರ್ಫೆಕ್ಟ್ ಆಗಿ ಕೊಲಾಬರೇಟ್ ಆಗಿರೋಂಥದ್ದು ನಮ್ಗೆ ತುಂಬಾ ಖುಷಿ. ಅಂಡ್ ಸುನಿಲ್ ಶೆಟ್ಟಿ ಅವ್ರ ಬಗ್ಗೆ ಹೇಳ್ತಿದ್ರಲ್ಲ, ನನಗೆ ಎಷ್ಟು ಟೆನ್ಸ್ಡ್ ಇದ್ದೆ ಅಂತಂದ್ರೆ, ಬಿಕಾಸ್ ನಮ್ದೊಂದು ವರ್ಕ್ ಪ್ರೊಸೆಸ್ ಇರುತ್ತೆ. ನಾವು ಇವಾಗ ನಮ್ಮ ಆಕ್ಟರ್ ಗಳೆಲ್ಲ ನಮ್ಗೆ ಗೊತ್ತಿರೋರೆ, ಪರಿಚಯದವ್ರೆ, ನಮ್ದೊಂದು ಸೆಟಪ್ ಇರುತ್ತೆ. ತುಳು ಅಂದಾಗ ಒಂದ್ ಸ್ವಲ್ಪ ಕನ್ನಡ ರೇಂಜಿಗೆ ಸೆಟಪ್ ಗಳಿರಲ್ಲ. ನಾವು ನಮ್ಗೆ ಇಷ್ಟು ಭಯ ಆಯ್ತು, ಅಯ್ಯೋ ಸುನಿಲ್ ಶೆಟ್ಟಿ ಬರ್ತಿದ್ದಾರೆ, ಅವ್ರು ಒಂದ್ ಶಾರ್ಟ್ ಆದ್ಮೇಲೆ ಎಷ್ಟು ಗಂಟೆಗೆ ಹೋಗ್ತಾರೆ, ಒಂದ್ ವೇಳೆ ಕ್ಯಾರವನ್ ಹೋದ್ಮೇಲೆ ಎಷ್ಟು ಗಂಟೆಗೆ ಹೊರಗೆ ಬರ್ತಾರೆ, ಹಿಂಗೆಲ್ಲಾ ಡೌಟ್ಗಳು. ಅಂದ್ರೆ ಊಟ ಅವ್ರಿಗೆ ಹೆಂಗ್ ತರೋದು, ಯಾರು ಕೊಡೋದು, ಇದೆಲ್ಲ. ಅವ್ರು ನಮ್ಗೆ 5 ದಿನ ಡೇಟ್ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ಅಪ್ಸೆಟ್ ಆದ್ರೂ ಆಚೆ ಆಗ್ಬಿಡ್ತಾರ ಪ್ಲಾನ್ಸ್ ಎಲ್ಲ. ಆಮೇಲೆ ನಾವು ಚಾಪರ್ ಎಲ್ಲ ತಗೊಂಡ್ಬಂದಿದ್ವಿ, ಹೆಲಿಕಾಪ್ಟರ್ ಎಲ್ಲ ತುಳುಗೆಲ್ಲ ನಾವು ಇಮ್ಯಾಜಿನ್ ಮಾಡಲ್ಲ. ಸೊ ಅದು ನನ್ಗೆ ಭಯ, ಯಾಕೆಂದ್ರೆ ಅವರು ಹೆಲಿಕಾಪ್ಟರ್ ಒಂದ್ ದಿನಕ್ಕೆ ಬಂದಿರೋದು, ನಮ್ ಶಾರ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಅವ್ರ ಬೇರೆ ಅದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಎಷ್ಟೆಲ್ಲ ಫ್ಲೈ ಮಾಡ್ತಾರೆ ಅದೆಲ್ಲ ಇದೆ. ಅವ್ರು ಫ್ಲೈ ಮಾಡೋದ್ರೆ 4 ಸಲ 5 ಸಲ. ನಾವು ನನಗೆ ಎಷ್ಟೊಂದು ಶಾರ್ಟ್ ಬೇಕು, 5 ಸಲ ಫ್ಲೈ ಮಾಡಿದ್ರೆ ಹಿಂಗೆ ಮತ್ತೆ ಕಂಟಿನ್ಯೂಟಿ ಎರರ್ಸ್ ಎಲ್ಲ ಆಗುತ್ತೆ. ಒಂದ್ಸಲ ಹಿಂದ್ಗಡೆ ಫ್ಯಾನ್ ತಿರುಗುತ್ತೆ, ಇನ್ನೊಂದ್ಸಲ ತಿರುಗಲ್ಲ, ಇದೆಲ್ಲ ಇರುತ್ತೆ. ನಾನು ಫುಲ್ ಟೆನ್ಷನ್ ಅಲ್ಲಿ ಇದ್ದೆ, ಹೆಂಗ್ ಮಾಡೋದು. 3 ಕ್ಯಾಮ್ರಾ ಇತ್ತು ನನ್ನ ಹತ್ರ. ಸ್ಟಿಲ್ ಅದು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ಹಿ ವಾಸ್ ನೋಟಿಸಿಂಗ್ ಎವ್ರಿಥಿಂಗ್. ಅವ್ರಿಗೆ ನನ್ನ ಎಫರ್ಟ್ ತುಂಬಾ ಖುಷಿ ಆಯ್ತು, ಇವ್ನು ಸಖತ್ ಪ್ಲಾನ್ ಮಾಡ್ಕೊಂಡು ಎಫರ್ಟ್ ಆಗ್ತಾ ಇದ್ದಾನೆ ಅಂತ. ಸೊ ನಾನು ಓಡಾಡ್ತಾ ಇದ್ದೆ, ಅದು ಇದು ಮಾಡ್ತಾ ಇದ್ದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಹಿಂಗಿದೆ. ಅವ್ರೊಂದು ಹೇಳಿದ್ರು, ಕರೆದು ಹಿಂಗ್ ಬಾ, ನೀನ್ ಟೆನ್ಷನ್ ಮಾಡ್ಬೇಡ, ನಿನ್ ಏನೆಲ್ಲ ಶಾರ್ಟ್ಸ್ ಇದೆ ನೀನ್ ಪಕ್ಕಾ ಪ್ಲಾನ್ ಮಾಡ್ಕೊ, ನಾನು ಇಲ್ಲೇ ಇರ್ತೀನಿ, ನಿನಗೆ ಹೆಂಗ್ ಬೇಕು ಹೇಳೋ, ನೀನು ಆಯ್ತು ಅಂದ್ಮೇಲೆ ಕ್ಯಾರವನ್ ಹೋಗ್ತೀನಿ ನಾನು ಅಂತ. ಹಂಗ್ ಸಪೋರ್ಟ್ ಮಾಡಿದ್ರು ಲಿಟ್ರಲಿ. ಬಡಿ 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 ಹಿಂಗೆಲ್ಲ ಆಯ್ತು. ಬಿಕಾಸ್ ಅದು ಇಂಜಿನ್ ಆಫ್ ಆದ್ರೆ ಮತ್ತೆ ಕಾಯ್ಬೇಕು ನಾನು, ಅದ್ ಮತ್ತೆ ಅದ್ರ ಫ್ಯಾನ್ ತಿರ್ಗೋದಕ್ಕೆ ಮತ್ತೆ ಅದು ಟೇಕ್ ಆಫ್ ಟೈಮ್ ಅಲ್ಲಿ ಮತ್ತೆ ತಿರ್ಗೋದು. ಸೊ ಹಿಂಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಅದಕ್ಕೆ ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಅದು ಬೇರೆ ನೋಡಿ, ಈ ಸಿನಿಮಾ ಅವರು ₹1 ತಗೊಂಡಿಲ್ಲ. ಅವ್ರ ಸೀನ್ಸ್ ಏನಿದೆ ಅದಕ್ಕೆ ನಾವು ತುಂಬಾ ಸ್ಪೆಂಡ್ ಮಾಡಿದೀವಿ, ಬಿಕಾಸ್ ಅವ್ರನ್ನ ಹಂಗೆ ತೋರಿಸ್ಬೇಕು ಅಂತ. ಆದ್ರೆ ಅವ್ರ ಪರ್ಸನಲ್ ಪೇಮೆಂಟ್ ₹1 ತಗೊಂಡಿಲ್ಲ, ಬಿಕಾಸ್ ಅವ್ರಿಗೆ ನಮ್ಮ ಭಾಷೆ ಮೇಲೆ ಇರುವಂತ ಪ್ರೀತಿ. ಅಂಡ್ ತುಳು ಕನ್ನಡ ಮಾಡ್ತಾ ಇದೀವಿ, ಏನೋ ಒಂದ್ ದೊಡ್ಡದಾಗಿ ಮಾಡ್ತಾ ಇದ್ದಾನೆ ಹುಡುಗನೋ ಅಂತ ಒಂದು ಪ್ರೀತಿ. ಬಟ್ ನನ್ನ ಬಗ್ಗೆ ಅವ್ರಿಗೆ ಏನೂ ಐಡಿಯಾ ಇಲ್ಲ, ನಾನು ಯಾರಂತನೂ ಗೊತ್ತಿಲ್ಲ. ಆ ಕತೆ ಇಷ್ಟ ಆಯ್ತು, ಅವ್ರ ಪ್ಲಾಟ್ ಇಷ್ಟ ಆಯ್ತು, ಅಂಡ್ ಆ ತುಳು ಭಾಷೆ ಸಿನಿಮಾ ಅನ್ನೋಂಥದ್ದು ಇನ್ನೊಂದು ಅವ್ರಿಗೆ ಅಟ್ರಾಕ್ಟ್, ಅಂದ್ರೆ ಇನ್ನು ಖುಷಿ ಆಗೋ ವಿಷಯ. ಬಟ್ ಅವ್ರ ಎಫರ್ಟ್ ನಾನು ನೋಡಿದಾಗ, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಅವ್ರ ಟೀಮ್ ನನ್ ಕಾಲ್ ಮಾಡ್ತಾ ಇತ್ತು, ಅಣ್ಣ ನಾಳೆ ಕಾಸ್ಟ್ಯೂಮ್ ಚೆಕ್ ಡೇಟ್ ಕೊಟ್ಟಿದ್ದಾರೆ, ನಾನು ಮಾಡಿ ಹಿಂಗ್ ಕಳಿಸ್ತೀನಿ, ಅಲ್ಲಿ ಚೆಕ್ ಮಾಡಿ ನಾನು ರೆಫರೆನ್ಸ್ ಎಲ್ಲ ಕೊಟ್ಟಿದ್ದೆ, ಹಿಂಗ್ ಬೇಕು ಅಂತ. ಅಲ್ಲಿ ಮಾಡಿ ಆ ಮೆಟೀರಿಯಲ್ ನ ನನ್ಗೆ ಪೋಸ್ಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಟೀಮೇ ರೆಡಿ ಮಾಡ್ತಾ ಇತ್ತು ಕಾಸ್ಟ್ಯೂಮ್. ಇಲ್ಲಿ ಕಳಿಸಿ ಇದು ಓಕೆನಂತ ಹೇಳಿ ಆ ನಂತರ ಅವ್ರು ಮಾಡ್ತಾ ಇದ್ರು. ಆಮೇಲೆ ಅವ್ರು ಫಿಟ್ ಎಲ್ಲ ಮಾಡಿ ಅದ್ರದ್ದು ವಿಡಿಯೋ ಕಳಿಸ್ತಾ ಇದ್ರು. ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾವೇ ಇಷ್ಟೊಂದೆಲ್ಲ ಮಾಡಲ್ಲ ಅಂತ. ಅವ್ರು ಎಲ್ಲೂ ನಾನು ಫ್ರೀ ಆಗಿ ಇದನ್ನ ಮಾಡ್ತಾ ಇದ್ದೀನಿ ಅಥವಾ ಬಾಲಿವುಡ್ ಬೇರೆ ನಮ್ಮ ಸಿನಿಮಾ ಬೇರೆ ಅಂತಲ್ಲ, ಅದಕ್ಕೇನ್ ಎಫರ್ಟ್ ಆಗ್ತಾ ಇದ್ರು ಅಷ್ಟೇ ಎಫರ್ಟ್ ಇಲ್ಲ ಆಗ್ತಾ ಇದ್ರು. ಎಲ್ಲ ಕೇಳ್ತಾ ಇದ್ರು, ಇದೇನ್ ಅರ್ಥ, ಇದು ಏನಕ್ಕೆ ಹಿಂಗೆ, ಎಲ್ಲ ಡಿಸ್ಕಷನ್ಸ್ ಫೋನಲ್ಲಿ ಮಾಡ್ತಾ ಇದ್ರು. ಅಂಡ್ ಅವರು ಆಸ್ ಎ ಸೂಪರ್ ಸ್ಟಾರ್, ನಾವೆಲ್ಲ ನಮ್ಮ ಊರವರೆಲ್ಲ ಅವ್ರಿಗೆ ಫ್ಯಾನು. ಆದ್ರೆ ಅವ್ರ ವರ್ಕ್ ಎಥಿಕ್ಸ್ ಇದೆ ಅಲ್ವಾ, ವರ್ಕ್ ಪ್ರೊಸೀಜರ್ ಇದೆ ಅಲ್ವಾ, ಅದಕ್ಕೆ ಫ್ಯಾನ್ ಆದೆ. ಅದಾದ್ಮೇಲೆ ನಮ್ದು ಒಂದು ಏನು ಈ ವರ್ಕಿಂಗ್ ಸ್ಟೈಲು ಇನ್ನೂ ಡೆವಲಪ್ ಆಯ್ತು. ಸೊ ಎಷ್ಟು ನಾವು ಅಪ್ಡೇಟ್ ಆಗಿರ್ಬೋದು, ನಾವೆಷ್ಟು ಪ್ರಿಪರೇಷನ್ಸ್ ಮಾಡಬಹುದು, ಅದೆಲ್ಲ ಅವರಿಂದ ಗೊತ್ತಾಯ್ತು ನನಗೆ. ಆ 5 ದಿನದಲ್ಲಿ ಈ ಒಂದು ದಿನಾನು ಅವ್ರು ಅಪ್ಸೆಟ್ ಆಗಿದ್ದಿಲ್ಲ, ಒಂದು ದಿನಾನು. ಬಿಕಾಸ್ ಅವ್ರ ಬಾಲಿವುಡ್ ಲೆವೆಲ್ಗೆ ನಾವೇನು ಇಲ್ಲಿ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ. ಬಟ್ ಆ 5 ದಿನಾನು ಅವ್ರದೊಂದು ಫೈಟ್ ಬೇರೆ ಇದೆ ಸಿನಿಮಾದಲ್ಲಿ.
ಒಂದು ದಿನಾನು ಕೋಪ ಮಾಡ್ಕೊಂಡಿಲ್ಲ, ಒಂದು ದಿನಾನು ನಾನು ಹೇಳಿದಿನ ಏನಕ್ಕೆ ಇದಾಗಲ್ಲ ಹಂಗ ಅಂದಿದ್ದಿಲ್ಲ. ಸೊ ನಿನ್ಗೆ ಏನ್ ಬೇಕು, ಓಕೆನಾ ಇದು ಓಕೆನಾ. ಆಮೇಲೆ ಅವ್ರು ಮಾನಿಟರ್ ನೋಡೋದಿಲ್ಲ. ಇವಾಗ ನಾವೇ ಒಂದ್ ನೋಡಿದ ಚೆನ್ನಾಗಿದ್ಯಾ ಇದು ಹಂಗೆಲ್ಲ, ಅವ್ರು ನಾನು ತೋರ್ಸಿದ್ರು ಇಲ್ಲ ನೀನ್ ನೋಡು ಅಂತಾರೆ. ಓಕೆನಾ ಬೇಕು ಅಂದ್ರೆ ಇನ್ನೊಂದು ಟೇಕು, ನನಗ್ ಓಕೆ ಅವ್ರು ಹೋಗ್ಬಿಡ್ತಾರೆ ಅವ್ರ ಪಾಡಿಗೆ, ಅವ್ರು ನೋಡಿ ಏನೂ ಹೇಳಲ್ಲ. ಸೊ ದಟ್ ವಾಸ್ ಸೋ ಇನ್ಸ್ಪೈರಿಂಗ್ ಆಕ್ಚುಲಿ. ಅಂಡ್ ಶೂಟಿಂಗ್ ಸ್ಪಾಟ್ ಬಗ್ಗೆ ಡೆಫಿನೆಟ್ಲಿ ಆಲ್ರೆಡಿ ಸಾಂಗ್ಸ್ ನೋಡಿರೋದ್ರಿಂದ ತುಂಬಾ ಜನ ಹೇಳ್ತಿದ್ರು ಗ್ರೀನರಿ ನೇಚರ್ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೊ ಐ ಮೀನ್ ನಾನು ಶೂಟಿಂಗ್ ಮಾಡಿದ್ದು ಜಾಗಗಳು ಪರ್ಟಿಕ್ಯುಲರ್ ಆಗಿ ಒಂದೇ ಪ್ಲೇಸಸ್ ಅಲ್ಲೇ ಜಾಸ್ತಿ ಮಾಡಿದ್ದು, ಅದೇ ನಮ್ಮ ಮಂಗಳೂರಲ್ಲೇ ಮಾಡಿದ್ದು ಎಲ್ಲ ಕಡೆ. ಐ ಥಿಂಕ್ ಜಾಸ್ತಿ ರೂಪೇಶ್ ಹೇಳ್ತಾರೆ ಬೇರೆ ಕಡೆ ಅಂದ್ರೆ ನಮ್ ಸಿನಿಮಾ ಬ್ಯಾಕ್ ಡ್ರಾಪ್ ಇರೋದು ಅಂದ್ರೆ ಸಿಂಹಬೆಟ್ಟು ಅನ್ನೋ ಊರನ್ನ ನಾವು ತೋರಿಸ್ತಾ ಇದೀವಿ. ಅಂದ್ರೆ ಸಿಂಹಬೆಟ್ಟು ಅನ್ನೋ ಒಂದು ಕಾಲ್ಪನಿಕ ಹೆಸರು, ಬಟ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು ನಮ್ಮ ಭಾಗವನ್ನ, ನಮ್ಮ ತುಳುನಾಡು ಅಂತ ನಾವೇನ್ ಹೇಳ್ತೀವಿ, ಮಂಗಳೂರು ಉಡುಪಿ. ಸೊ ಮಂಗಳೂರು ಉಡುಪಿನಲ್ಲಿ ತುಂಬಾ ಜಾಗಗಳಲ್ಲಿ ಶೂಟ್ ಮಾಡಿದೀವಿ. ಬಟ್ ಇಡೀ ಸಿನಿಮಾ ಬಿಕಾಸ್ ನಿಮಗೆ ಸಡನ್ ಆಗಿ ಒಂದು ಸಿಟಿ ತೋರ್ಸಕ್ ಆಗಲ್ಲ ಈ ಸಿನಿಮಾದಲ್ಲಿ. ಸೊ ಸುಮ್ನೆ ಎಲ್ಲೋ ಒಂದು ಬಂದು ತೋರ್ಸಕ್ ಆಗಲ್ಲ. ಅಲ್ಲಿ ಏನೇನೆಲ್ಲ ನಮ್ಮ ಸ್ಟ್ರಕ್ಚರ್ ಅಲ್ಲಿ ಏನೇನೆಲ್ಲ ಇರಬೇಕು ಆ ಬ್ಯಾಕ್ ಡ್ರಾಪ್ ಅಲ್ಲೇ ನಾವು ಶೂಟ್ ಮಾಡಕ್ ಆಗೋದು. ಇವಾಗ ನಮ್ದು ಕೆಲವೊಂದು ಸೀನ್ಗಳು ಬ್ಯಾಕ್ ಡ್ರಾಪ್ ಅಲ್ಲಿ ನದಿ ಇರ್ಲೇಬೇಕು. ಸೊ ಆ ನದಿನ ಎಲ್ಲೋ ಹೋಗಿ ಶೂಟ್ ಮಾಡಕ್ ಆಗಲ್ಲ. ಸೊ ಎಲ್ಲಾನು ಒಂದೇ ಊರಲ್ಲಿ ಅದೆಲ್ಲ ಸಿಗಬೇಕು. ಸೊ ನನ್ಗೆ ಖುಷಿ ಆಗಿದ್ದೇನು ಅಂದ್ರೆ ನಾವೇನ್ ಬರ್ಕೊಂಡಿದ್ವಿ, ನಮ್ಗೊಂದು ಒಂದು ಬ್ರಿಡ್ಜ್ ಇಲ್ದಿರೋ ಒಂದು ಊರ್ ಬೇಕಿತ್ತು ನಮ್ಗೆ, ಸಿಟಿ ಹತ್ರ ಇರುವಂತದ್ದು. ಅದು ನಮ್ಗೆ ನಮ್ಮ ಊರಲ್ಲೇ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು, ತುಂಬಾ ಆಪ್ಟ್ ಆಯ್ತು. ಬಿಕಾಸ್ ನಾವು ಏರಿಯಲ್ ವ್ಯೂ ತೋರಿಸಿದಾಗ ಅದು ಮ್ಯಾಚಿಂಗ್ ಬೇಕಿತ್ತು ನಮ್ಗೆ. ಇಲ್ಲೊಂದು ಹಳ್ಳಿ ಇದೆ, ಇಲ್ಲೊಂದು ಸಿಟಿ ಇದೆ ಅಂತ. ಸೊ ಅದು ಸಿಕ್ಕಿರೋದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಇಲ್ಲ ಅಂದ್ರೆ ಅದನ್ನು ಹುಡ್ಕೋದಕ್ಕೆ ತುಂಬಾ ಟೈಮ್ ಬೇಕಾಗಿತ್ತು ಏನೋ. ಸೊ ಓವರ್ ಆಲ್ ನಮ್ಮ ದಕ್ಷಿಣ ಕನ್ನಡ ಅಂಡ್ ಉಡುಪಿ, ಮಂಗಳೂರು ಅಂಡ್ ಉಡುಪಿನಲ್ಲಿ ಶೂಟ್ ಆಗಿರುವಂತಹ ಸಿನಿಮಾ, ಇಡೀ ಸಿನಿಮಾ ಆ ಫ್ಲೇವರ್ ಅಲ್ಲೇ ಇರುತ್ತೆ. ಸಿಕ್ಕಾಪಟ್ಟೆ ಗ್ರೀನರಿಯಲ್ಲಿ ಅಂಡ್ ಪ್ರಾಪರ್ ನಮ್ಮ ಕುಡ್ಲ ಮಂಗಳೂರು ಸ್ಟೈಲ್ ಅಲ್ಲಿ ಹೆಂಗಿರುತ್ತೆ, ಇಟ್ಸ್ ಲೈಕ್ ಪರ್ಫೆಕ್ಟ್. ಲೊಕೇಶನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆಕ್ಚುಲಿ. ನಾವು ಅಲ್ಲಿ ಶೂಟಿಂಗ್ ಮಾಡೋಗ್ಲ ಅಷ್ಟೇ ಐ ಥಿಂಕ್ ಆ ಗ್ರೀನರಿ ಮಧ್ಯದಲ್ಲಿ ಶೂಟಿಂಗ್ ಮಾಡೋದು, ಆಮೇಲೆ ಅವ್ರು ಹೇಳ್ದಂಗೆ ನೀರು ಇರೋ ಕಡೆನೆ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಐ ಥಿಂಕ್ ಅದು ವಿಜುವಲಿ ದೊಡ್ಡ ಸ್ಕ್ರೀನಲ್ಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಫಾರ್ ಶೋರ್. ಎಸ್ಪೆಷಲಿ ಮಂಗಳೂರು ಅಲ್ಲಿ ಇರೋರಿಗೆ ಅಥವಾ ಅಲ್ಲಿ ಒಂದ್ಸಲಾರು ಹೋಗಿ ಬಂದವರಿಗೆ ಐ ಥಿಂಕ್ ರಿಕಾಲ್ ಆಗುತ್ತೆ. ಕೆಲವರು ಮಂಗಳೂರು ಬಿಟ್ಟು ಇವಾಗ ಎಲ್ಲೋ ಇರ್ತಾರಲ್ಲ, ನಾನೇ ಸ್ಟಡಿ ಮಾಡಿದ್ದು, ಬಟ್ ನಾನು ನೋಡಿದಾಗ ದಿಸ್ ಆಲ್ ಫೀಲ್ಸ್ ಫ್ಯಾಮಿಲಿಯರ್ ನೋಡಿರೋ ತರ ಮಂಗಳೂರು. ಓಕೆ, ಇವಾಗ ಕೊನೆಯದಾಗಿ ನಮ್ಮ ಸಿನಿಮಾ ನವೆಂಬರ್ 14ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ರಜತ್ ಹೆಗ್ಡೆ ಅವರಿಗೆ ಸಾಂಗ್ ಚೆನ್ನಾಗಿ ಆಡಿದ್ದೀರಾ, ನಿಮ್ಗೂ ಇಷ್ಟ ಆಗಿದೆ, ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನವೆಂಬರ್ 14ಕ್ಕೆ ಯಾರನ್ನೆಲ್ಲ ಕರ್ಕೊಂಡು ಸಿನಿಮಾ ನೋಡ್ತೀರಾ ನೀವು? ನವೆಂಬರ್ 14ಕ್ಕೆ ನಾನು ಯಾರ್ಯಾರು ನನ್ನ ಜೊತೆ ಯಾವುದು ಸ್ಟ್ರೇಟ್ ಆಗಿ ಹೇಳಲ್ಲ ನೀವು. ನಾನು ಈ ಸಾಂಗ್ ನಾನು ಯಾರ್ಯಾರಿಗೆ ಹಾಡ್ತೀನಿ, ಇನ್ನು ಉಳ್ದಿರೋ ದಿನದಲ್ಲಿ ಯಾವ್ಯಾವ ಹುಡುಗಿರಿಗೆ ಹಾಡ್ತೀನಿ ಅವನ್ನೆಲ್ಲ ಕರ್ಕೊಂಡು. ಓಕೆ, ನನ್ನ ಟೀಮ್ ಹೇಳ್ಬೇಕು ಎಲ್ಲ ನೋಟ್ ಔಟ್ ಮಾಡಿ ಫಸ್ಟ್ ಡೇ ನೋಡಿದಾರ ಅಂತ ತೋರಿಸಿ ಅಂತ. ಎಸ್, ಥ್ಯಾಂಕ್ ಯು. ಬಟ್ ಲೈಕ್ ಎಲ್ಲ ಫ್ರೆಂಡ್ಸು ಅಂಡ್ ಫ್ಯಾಮಿಲಿ, ಐ ಥಿಂಕ್ ಎಲ್ಲರೂ ಬಂದು ನೋಡೋಂಥ ಫಿಲ್ಮ್ ಇದು. So I think I will have first day showgene I will have all my friends and family in the theater. Bandu chalanachitrana proper theater ಅಲ್ಲಿ big screen ಅಲ್ಲಿ ನೋಡಿ. I think it will be really a treat to watch. Yes, thank you. ನೀವು ಯಾರ ಜೊತೆ ಬರ್ತಿದ್ದೀರಾ? ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಜೊತೆ, ಆಮೇಲೆ ನನ್ನ ಒಂದಿಷ್ಟು ಫ್ಯಾನ್ಸ್ ರೆಡಿ ಆಗಿ ಕೂತಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಅಂತ. ಸೊ ಆಬ್ವಿಯಸ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಅದಿತಿ ಶೆಟ್ಟಿ ಅವರ ಫ್ಯಾನ್ಸ್ ಗಳೆಲ್ಲ ಹಾರ ತಗೊಂಡ್ಬರ್ಬೇಕು, ಪಟಾಕಿ ಅದೆಲ್ಲ ದಯವಿಟ್ಟು ನಾನು ಬರ್ಬೇಡಿ. ನಮ್ ದುಡ್ಡು ಉಳಿಯುತ್ತೆ. ಬಟ್ ಐ ಮೀನ್ ಎಲ್ಲಾರ್ಗು ಸಪೋರ್ಟ್ ಮಾಡಕ್ಕೆ ಬರ್ತಾ ಇದಾರೆ. ಸೊ ಐ ಆಮ್ ಹ್ಯಾಪಿ, ಯಾಕಂದ್ರೆ ಬೇಕು ನಮ್ಗೆ. ಯುನೋ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ಮೇಲೆ ಬರ್ತೀವಿ ಅಕ್ಕ, ಬರ್ಬೇಕು ನಿಮ್ ಸಿನಿಮಾ ನೋಡಕ್ಕೆ ಅಂತ ಅಕ್ಕ ಕರೀತಾರೆ, ಮ್ಯಾಮ್ ಕರೀತಾರೆ. ಮೈ ಗಾಡ್.
ಅದ್ಭುತ ಫ್ಯಾನ್ಸ್ಗಳು. ಹೀರೋಯಿನ್ ಹುಡುಗಿ ಫ್ಯಾನ್ಸ್ ಇರ್ಬೋದು, ಫೀಮೇಲ್ ಫ್ಯಾನ್ಸಾ ಅವ್ರ ಅಕ್ಕ ಅಂತಾನೆ. ಸೊ ಯಾ, ಎಲ್ರು ಬನ್ನಿ November 14th ಎಲ್ರು ಫಸ್ಟ್ ಡೇ ಫಸ್ಟ್ ಶೋನ ಜೊತೆ ಕೂತ್ಕೊಂಡು ನೋಡೋಣ. ನಾವ್ ಎಲ್ಲಿ ಸಿನಿಮಾ ನೋಡ್ತೀವಿ ಅಲ್ಲಿ ನೀವು ಇಲ್ಲ ಅಂದ್ರೆ ಪ್ಲೀಸ್ ನಿಮ್ಮ ಹತ್ರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಜೈ ಟೀಮ್ಗೆ ನಿಮ್ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕಡೆಯಿಂದ November 14ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಜೆನ್ಯೂನ್ ಎಫರ್ಟ್ ಹಾಕಿರುವಂತ ಒಂದು ಸಿನಿಮಾ. ಏನೋ ಓಹೋ ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಒಳ್ಳೆ ಕಥೆ, ಒಂದು 2.5 ಗಂಟೆ ಅಥವಾ 2 ಗಂಟೆ 40 ನಿಮಿಷ ಇರೋ ಸಿನಿಮಾ. ಒಂದು ಊರಿನ ಸಮಸ್ಯೆಯನ್ನ ತೋರಿಸುವಂತಹ ಸಿನಿಮಾ, ಪ್ರತಿ ಊರಲ್ಲಿ ನಡೆಯುವಂತಹ ಘಟನೆಗಳನ್ನ ತೋರಿಸುವಂತಹ ಸಿನಿಮಾ, ಮಜಾ ಪಾಯಿಂಟ್ಗಳನ್ನ ಇಟ್ಟಿರುವಂತಹ ಸಿನಿಮಾ, ಅಂದ್ರೆ ಒಂದು ಎಂಟರ್ಟೈನಿಂಗ್ ಆಗಿರುವಂತಹ ಸಿನಿಮಾ. ಸೊ ಕಡೆ ತನಕ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಸ್ಟ್ರಾಂಗ್ ಆಗಿರುವಂತ ವಿಚಾರ ಇರುತ್ತೆ. ಸೊ ನೀವು ಸಿನಿಮಾ ನೋಡಿದ್ರೆ ಖಂಡಿತ ನಿಮಗೆ ಆ ಮಜಾ ಸಿಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸಿನಿಮಾ ನೀವು ನೋಡೋದಾದ್ರೆ ದಯವಿಟ್ಟು ಆದಷ್ಟು ಬೇಗ ನೋಡಿ. ಬಿಕಾಸ್ ಕೆಲವರೆಲ್ಲ ಏನ್ ಮಾಡ್ತಾರೆ, ಆ ಸಿನಿಮಾ ಇದನ್ನ ನೋಡ್ಬೇಕು, ನೆಕ್ಸ್ಟ್ ವೀಕ್ ನೋಡೋಣ, 4 ದಿನ ಕಳೆದು ನೋಡೋಣ ಅಂತ ನೀವು ಅನ್ಕೊಂಡಿರ್ತೀರಾ. ಬಟ್ ನಾವೆಲ್ಲ ತುಂಬಾ ಹೊಸಬ್ರು. ಸೊ ಹಾಗಾಗಿ ನೀವು ಮೊದಲ ವಾರ ಅಥವಾ ಮೊದಲ ಒಂದು 2-3 ದಿನದಲ್ಲಿ ನೋಡಿದ್ರೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು ಮೊದಲ ದಿನ ನೋಡಿದಾಗ ನಮಗೆ ಥಿಯೇಟರ್ ಅವ್ರು ಇನ್ನಷ್ಟು ಜಾಸ್ತಿ ಶೋಸ್ ಕೊಡ್ತಾರೆ. ಸೊ ಇನ್ನಷ್ಟು ಜಾಸ್ತಿ ಜನ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಹೊಸಬ್ರು ಸಿನಿಮಾ ಆಗಿರ್ಬೋದು, ಬೇಗ ನೋಡಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಜೈ ಸಿನಿಮಾ ಕನ್ನಡ ಹಾಗೂ ತುಳು 2 ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ. ಅಂಡ್ ಎಂಡಲ್ಲಿ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನಾನು ಏನೇ ಕನಸು ಕಂಡಿದ್ರು ಅದಕ್ಕೆ ಯಾವಾಗಲೂ ನಾವಿರ್ತೀವಿ ಅಂತ ಎಲ್ಲೂ ಬರಲ್ಲ ಅವರು, ಬಟ್ ಯಾವಾಗಲೂ ಹಿಂದೆಯಿಂದ ಅವ್ರು ಏನು ಕೊಡಬೇಕು ಅದನ್ನು ಕೊಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆನಂದ್ ಆಡಿಯೋ ಇಡೀ ಟೀಮ್ಗೆ, ಫುಲ್ ಕ್ರೌಡ್ ಇದೆ, ಅವ್ರ ಟೀಮೇ ಇದೆ ಹಿಂದ್ಗಡೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ ಕೊಲಾಬ್ರೇಷನ್ ಇಂದ ನಮಗೆ ಈ ಹಾಡಿನ ಪ್ರಮೋಷನ್ಸ್ ಇನ್ನೂ ಈಸಿ ಆಗ್ತಾ ಇದೆ. ಸೊ ಆಲ್ರೆಡಿ ತುಂಬಾ ಕೇಗಳಾಗಿದೆ, ಆರ್ಗ್ಯಾನಿಕ್ ಆಗಿ ಕೇಗಳಾಗಿದೆ. ಅದು ಎಂಬುಗಳಾಗುವಂತಹ ದಿನಗಳು ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತೀವಿ. ಅಂಡ್ ಧನ್ಯವಾದಗಳು. ಅಂಡ್ ಆನಂದ್ ಆಡಿಯೋ ಕಡೆಯಿಂದ ಟೀ ಸಿಕ್ತು, ಊಟ ಇದ್ರೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ.